ಕಂಠ ಕಂಠ ಕೊಡುವ ಭೋಜಯನ್ನೋ ಕಂಠ ಕಂಠ ೀಯಂ ಪರಮೃತಮಜಂ ಬ್ರಹ್ಮಯತ್ತನ್ನತೋಸ್ಮಿ ಆತ್ಮಾ ವಿವಿಧ ವಿಷಯಾನ್ ಕಾಶ್ಯಭೋಗಾನ್ ಸವಿಷ್ಠಾನ್ ಪಶ್ಚಾಚ್ಚಾನ್ಯಾನ್ ಸ್ವಮತಿ ವಿಭವಾನ್ ಜ್ಯೋತಿಷಾ ಸ್ವೇನ ಸೂಕ್ಷ್ಮ ಸರ್ವಾನೇತಾನ್ ಪುನರಪಿ ಶನೈಃ ಸ್ವಾತ್ಮನಿ ಸ್ಥಾಪಯಿತ್ವಾ ಹಿತ್ವಾ ಸರ್ವಾನ್ ವಿಶೇಷಾನ್ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಸರ್ವೋಪಪ್ರವರಹಿತ ಪ್ರಜ್ಞಾನ ಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಸ್ತುತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೋ ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಗುರುಭ್ಯೋ ನಮಃ ವಂದೇ तं ಸಚ್ಚಿದಾನಂದಂ ವಿಧಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಪ್ರಣತೋಸ್ಮಿ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ ಅಧೀಹಿ ಭಗವೋ ಬ್ರಹ್ಮ 67 ಶ್ಲೋಕ ಉಭೇ ಹ್ಯನ್ಯೋನ್ಯ ದೃಶ್ಯೇತೆ ಕಿಂತದಸ್ತೀತಿ ನೋಚ್ಯತೆ ಲಕ್ಷಣಾ ಶೂನ್ಯಮುಭಯಂ ತನ್ಮತೇನೈವ ಗೃಹ್ಯತೆ ಉಭೇ ಹ್ಯನ್ಯೋನ್ಯ ದೃಶ್ಯೇತೆ ಕಿಂತದಸ್ತೀತಿ ನೋಚ್ಯತೆ ಲಕ್ಷಣಾ ಶೂನ್ಯಮುಭಯಂ ತನ್ಮತೇನೈವ ಗೃಹ್ಯತೆ ಉಭೇ ಹಿ ಅನ್ಯೋನ್ಯ ದೃಶ್ಯೇ ತೇ ದೃಶ್ಯತೆ ಅಲ್ವಾ ದೃಶ್ಯತೆ ಅಲ್ವಾ ಹಾಗೂ ರೂಪ ಇದೆಯಲ್ಲ ದೃಶ್ಯತೆ ಈಗೆಲ್ಲ ಕರ್ಮಣಿ ಪ್ರಯೋಗ ದೃಶ್ಯತೆ ತಾನೆ ಹಾಗೆ ಶಬ್ದ ಹಾಗೆ ರೂಪ ಹಾಗೆ ದೃಶ್ಯತೆ ಯಾಕೆ ದೃಶ್ಯತೆ ಯಾಕೆ ಆಗಬಾರ್ದು ಉಭೇ ತೇ ತೇಕೆ ಸ್ವಲ್ಪ ಜಾಗರಿಕೆ ಅಲ್ಲ ಸ್ವಲ್ಪ ಜಾಗ ಚಿತ್ತ ಚೈತ್ಯ ಜೀವ ಚೈತ್ಯ ಚಿತ್ತ ಚೈತ್ಯ ಹಾ ಕಿಂ ತತ್ ಅಸ್ತಿ ಇತಿ ನ ಉಚ್ಯತೆ ಲಕ್ಷಣಾ ಶೂನ್ಯಂ ಉಭಯಂ ತನ್ಮತೇನ ಏವ ಗೃಹ್ಯತೆ ಉಭಯ ಎಂದು ಚಿತ್ತ ಚೈತ್ಯ ಚಿತ್ತ ಚೈತ್ಯ ಚಿತ್ತ ಅಂದ್ರೆ ಜೀವ ಚೈತ್ಯ ಅಂದ್ರೆ ವಿಷಯ ಅದು ಚಿತ್ತದನ್ನೇ ಕೂಡಿಕೊಂಡು ಆತ್ಮನ್ನು ಚಿತ್ತ ಚಿತ್ತ ಅಂತ ಇದ್ದಾರೆ ಬರೀ ಜೀವಾನೋನಿಲ್ಲ ಜೀವೋ ನಾಮ ದೇವತಾಯ ಆಭಾಸ ಮಾತ್ಮ ನಾನು ಹಾಗಾಗಿ ಹೇಳ್ತಿದ್ದೀನಿ ಒಂದು ಹಾಲಲ್ಲಿ ಹಿಂದಿನ ಕಾಲ ಒಂದು ಕೆಂಪು ಲೈಟ್ ಹಾಕಿದ್ದಾರೆ ನಪ್ಪದು 62 ಬಲ್ಬ್ ಹಾಕಿದ್ದಾರೆ ನೀವು ಓಡಾಡ್ತಿರ್ತೀರ ನೀವು ಯಾವಾಗ ಬರ್ತೀರೋ ನಿಮ್ಗೆ ನೆರಳು ಬೀಳ್ತಾ ಇರುತ್ತೆ ನೀವು ಹೋಗ್ಕೂಡ ನೀವು ನೆರಳು ಹೋಗುತ್ತೆ ಮತ್ತೆ ಇನ್ನೊಂದ್ಸಲ ಬರ್ತೀರ ಮತ್ತೆ ಇನ್ನೊಂದ್ಸಲ ನೆರಳು ಬೀಳುತ್ತೆ ಆ ಹಿಂದಿನ ನೆರಳು ಈ ನೆರಳು ಒಂದೇನೋ ಬೇರೆನೋ ನೆರಳು ಯಾವಾಗ ಓಡ್ತಾ ಇದ್ದು ನಿಮ್ ನೆರಳು ಬೀಳ್ತಾನೆ ಇರುತ್ತೆ ನೀವು ಹೋದ್ಕೂಡಲೇ ನೆರಳು ಹೋಗುತ್ತೆ ಮತ್ತೆ ಬರುತ್ತೆ ಎಲ್ಲಾ ನೆರಳು ಒಂದೇನೋ ಬೇರೆ ಬೇರೆ ನೆರಳು ಏನ್ ಹೇಳ್ತೀರಾ ಅದೇ ಜೀವನ ಸ್ವಭಾವ ಜೀವನ ಹಾಗೆ ಜೀವನು ಒಬ್ಬ ಜೀವ ಇಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ಜೀವ ಇಲ್ಲ ಜೀವ ಪ್ರತಿ ಕ್ಷಣಕ್ಕೂ ತೋರ್ಕೊಳ್ಳೋದು ತೋರ್ಕೊಳ್ಳೋದು ಆಗ್ತಾನೆ ಇದ್ದಾನೆ ಆ ತಟ್ಟೆ ಒಳಗೆ ಪ್ರತಿಬಿಂಬ ತೋರ್ಕೊಳ್ಳುತ್ತೆ ಅಡಗತ್ತೆ ಸೂರ್ಯಚಂದ್ರ ಪ್ರತಿಬಿಂಬ ಹಾಗೆ ಚಿತ್ತದಲ್ಲಿ ಬುದ್ಧಿಯಲ್ಲಿ ಉಪಾಧಿಯಲ್ಲಿ ಅಭಿಮಾನ ಪಟ್ಟರೆ ನಾನು ಎದ್ಕೊಳ್ಳುತ್ತೆ ಇಲ್ಲ ಒಂದು ಜೀವನೇ ಇಲ್ಲ ಒಬ್ಬನೇ ಅಲ್ಲ ಜೀವನೆಂಬನೇ ಕಲ್ಪಿತ ರೂಪ ತೋರಿಕೆ ರೂಪ ಆಭಾಸ ರೂಪ ಆ ಚಿತ್ತದಲ್ಲಿ ಅಭಿಮಾನ ಪಟ್ಕೊಂಡಾಗ ಅವನಿಗೆ ಜೀವ ಅಂತ ಅನ್ಸ್ಕೊಳ್ತಾರೆ ಚೈತ್ಯ ಅಂದ್ರೆ ಏನೋ ಚಿತ್ತದಲ್ಲಿ ತೋರುವಂತಹ ಘಟಪಟಾದಿ ವಸ್ತುಗಳು ಆನೆ ಹಸು ಒಂಟೆ ಕುದುರೆ ಎಮ್ಮೆ ಕತ್ತೆ ಕೋಣ ಇದು ಹೇಳ್ತಿಲ್ಲ ಪದಾರ್ಥಗಳು ಅಥವಾ ಗಿಡ ಮರ ಬಳ್ಳಿಗಳು ಪಶು ಪಕ್ಷಿ ಪ್ರಾಣಿಗಳು ಅಂತ ಅದು ಚೈತ್ಯ ಚಿತ್ತಕ್ಕೆ ವಿಷಯ ಅಂತ ಅಂದ್ಕೊಂಡ್ರು ನಾವು ಇದು ಅನ್ಯೋನ್ಯ ದೃಶ್ಯ ಚಿತ್ತವಿದ್ರೆ ಚೈತ್ಯ ಚೈತ್ಯವಿದ್ರೆ ಚಿತ್ತ ಬರೀ ಒಂದಿಲ್ಲ ಬರೀ ಮನಸ್ಸಿಲ್ಲ ಪ್ರತ್ಯಯವಿಲ್ಲದೆ ಇರೋದು ಪ್ರತ್ಯಯವಿಲ್ಲದೆ ಮನಸ್ಸಿಲ್ಲ ಮನಸ್ಸಿದೆ ಪ್ರತ್ಯಯ ಇಲ್ಲ ಇವಾಗ ಗಡಿಗೆ ಆಕಾರ ಇಲ್ಲದೆ ಗಡಿಗೆ ಪ್ರತ್ಯಯ ಇಲ್ಲ ಗಡಿಗೆ ಪ್ರತ್ಯಯ ಇದೆ ಗಡಿಗೆ ಆಕಾರ ಇಲ್ಲ ಬಿಡ್ಸಕ್ಕೆ ಆಗಲ್ಲ ಇದು ಆನೆ ಅನ್ನುವ ವಸ್ತು ಮುಂಚೆನ ಆನೆಯ ಚಿತ್ರ ಮುಂಚೆನ ಅಂತ ಕೇಳಿದ್ರೆ ಒಳಗೆ ಮನಸ್ಸಿಲ್ದೇನೆ ಆನೆ ಚಿತ್ರ ಮೂಡಲ್ಲ ಆನೆ ಇಲ್ದೇನೆ ಆನೆ ಚಿತ್ರ ಮೂಡಲ್ಲ ಆನೆ ಇದ್ಮೇಲೆ ಆನೆ ಚಿತ್ರ ಮೂಡತ್ತೋ
ಆನೆ ಚಿತ್ರ ಬಂದ್ಮೇಲೆ ಆನೆ ಮೂಡು ಆನೆ ತೋರುತ್ತೋ ಬಿಡ್ಸಕ್ಕಾಗಲ್ಲ. ಉಭಯ ಅನ್ಯೋನ್ಯ ದೃಶ್ಯೇ ಅಂದ್ರೆ ಒಂದೊಂದಕ್ಕೆ ಸಾಪೇಕ್ಷ ಅಂತ ಅರ್ಥ. ದೃಶ್ಯ ಅಂದ್ರೆ ಒಂದಿನ ಕಾಣುತ್ತೆ ಅಂದ್ರೆ ಎರಡು ಅಲ್ಲೇ ಅಲ್ಲ, ಎರಡು ಇಲ್ಲವೇ ಇಲ್ಲ. ಆಗ ಈಗ ಯಾವುದು ಇರೋದು ಕಿಂತದಸ್ತಿ ಅಂತ ಹೇಳಿದ್ರೆ ನೋಚ್ಯತೆ, ನಾನು ಹೇಳೋದಿಲ್ಲ ಅಂದ್ರು. ನೀವು ಜ್ಞಾನಿಗಳು ದೊಡ್ಡಬಾದ್ರೆ, ನೀವು ಪಂಡಿತರು, ನೀವು ಮಹಾತ್ಮರು, ನೀವು ನಮ್ಗೆ ತಿಳಿಸ್ಕೊಳಕ್ ಹೊರಟವರು, ನೀವು ಹೇಳೋದಂದ್ರೆ ಹೆಂಗೆ ಅಂದ್ರೆ ಲಕ್ಷಣಾಶೂನ್ಯ. ಲಕ್ಷಣಾಶೂನ್ಯ ಪ್ರಮಾಣ ಶೂನ್ಯ ನಾಮ. ಲಕ್ಷಣ ಶಬ್ದ ಏನರ್ಥ? ಪ್ರಮಾಣಮಿತ್ಯಚ್ಯತೆ. ಲಕ್ಷಣ ಪ್ರಮಾಣ. ಡೆಫಿನೇಷನ್ ಇಲ್ಲ. ಬರೀ ಜೀವನ ಇಲ್ಲ, ಅಥವಾ ಬರೀ ಚಿತ್ತ ಇಲ್ಲ, ಬರೀ ವಿಷಯವೂ ಇಲ್ಲ. ವಿಷಯ ಚಿತ್ತ ಬಿಟ್ಟು ಬರಲ್ಲ, ಚಿತ್ತ ವಿಷಯ ಬಿಟ್ಟು ಬರಲ್ಲ. ಹಾಗೆ ಲಕ್ಷಣ ಶೂನ್ಯಂ. ಹೇಗೆ ಸ್ವಪ್ನ ಪ್ರಪಂಚದ ತಕ್ಕಾಗಿ ಸ್ವಪ್ನ ಬರ್ತೀಯೋ, ಸ್ವಪ್ನ ನೋಡುವಾಗ ತಕ್ಕಾಗಿ ಸ್ವಪ್ನ ಪ್ರಪಂಚವೋ ಅಂದ್ರೆ ಅಲ್ಲೂ ಬಿಡ್ಸಕ್ಕಾಗಲ್ಲ. ಲಕ್ಷಣ ಶೂನ್ಯ ನಾಮ ಕಿಮರ್ಥ? ಪ್ರಮಾಣ ಶೂನ್ಯಂ ಅಂತ ಅರ್ಥ. ಯಾವ್ದಿರೋದು? ಚಿತ್ತ ಇರೋದು. ಮೈಕ್ ಇದ್ಮೇಲೆ ಮೈಕ್ ಚಿತ್ತ ಬರ್ತಾ ಇದೆಯೋ, ಮೈಕ್ ಚಿತ್ತ ಆದ್ಮೇಲೆ ಮೈಕ್ ಕಾಣ್ತಾ ಇದೆಯೋ, ಹೆಂಗ್ ಹೇಳ್ತೀಯ? ಈ ಮೊಬೈಲು ಇಲ್ಲಿ ಮೊಬೈಲು, ಇಲ್ಲಿ ಮನಸ್ಸಿನ ಪ್ರತ್ಯಯ ಅನ್ನೋದನ್ನ ಹೆಂಗೆ ನಾವು ಇದು ಮಾಡೋದು? ಆಗೋದೇ ಇಲ್ಲ. ಇದನ್ನ ಇಟ್ಕೊಂಡು ಚಿತ್ತದಂತೆ ಇದು ಅಂತ ಹೇಳಿದ್ರೆ ಎಲ್ಲಿವರೆಗೆ ಇದು, ಎಲ್ಲಿವರೆಗೆ ಚಿತ್ತ ಅಂತ ಬಿಡ್ಸಕ್ಕೆ ಆಗಲ್ಲ. ಹಾಗೆ ಉಭಯ ಚಿತ್ತ ಚೈತ್ಯೆ. ಚಿತ್ತಂ ನಾಮ ಜೀವ, ಚಿತ್ತೋ ನಾಮ ಜೀವ, ಚೈತನ್ಯಾಮ ಪದಾರ್ಥ. ಅನ್ಯೋನ್ಯ ದೃಶ್ಯೇ. ಒಂದಿನ್ನೊಂದಕ್ಕೆ ಅದೇ ಸಾಪೇಕ್ಷ ಅಂತ. ಇದಿರ್ಬೇಕಾದ್ರೆ ಅದಿರ್ಬೇಕು, ಅದಿರ್ಬೇಕಾದ್ರೆ ಇದಿರ್ಬೇಕು. ಗಂಡ ಅಂತ ಆಗ್ಬೇಕಾದ್ರೆ ಹೆಂಡತಿ ಇರ್ಬೇಕು, ಹೆಂಡತಿ ಅಂತ ಆಗ್ಬೇಕಾದ್ರೆ ಗಂಡ ಆಗ್ಬೇಕು. ಒಬ್ಬ ಹೆಂಡತಿನೂ ಅಲ್ಲ, ಒಬ್ಬ ಗಂಡನೂ ಅಲ್ಲ. ಹಾಗೆ ಚಿತ್ತ ಚೈತ್ಯ ಒಂದ್ಬಿಟ್ಟು ಒಂದಿಲ್ಲ. ಅದೇ ಕಿಂತದಸ್ತಿ ಅಲ್ಲಿ ಇರೋದೇನೋ ಅಂದ್ರೆ ನೋಚ್ಯತೆ. ನಾವು ಹೇಳೋದಿಲ್ಲ ಅಂದ್ರೆ ಯಾಕೆಂದ್ರೆ ಲಕ್ಷಣ ಶೂನ್ಯಂ, ಪ್ರಮಾಣ ಶೂನ್ಯಂ. ಅದಕ್ಕೆ ಪ್ರಮಾಣ ಯಾವ್ದು ಒಂದಕ್ಕೂ ಎಂಟಿಟಿ ಅಸ್ತಿತ್ವ ಇದ್ದಿದ್ಮೇಲೆ ಪ್ರಮಾಣ ಇದ್ದಿರೋದು ತನ್ಮತೆ ನೀವ ಗೃಹ್ಯತೆ. ಅದಕ್ಕೆ ತಮ್ಮಿಂದ ತಾವು ತೋರ್ತಾ ಇದೆ ಅನ್ಕೋಬೇಕಷ್ಟೇ. ಚಿತ್ತದಲ್ಲಿಯೇ ಗುಳ್ಳೆಗಳು ಬರ್ತಾ, ನೀರಲ್ಲಿ ಹೇಗೆ ಗುಳ್ಳೆ ಬರುತ್ತೋ ಚಿತ್ತದಲ್ಲಿಯೇ ಎಲ್ಲ ಗುಳ್ಳೆಗಳು ಬರ್ತಾ ಇದೆ, ತೋರ್ತಾ ಇದೆ, ಆಡ್ತಾ ಇದೆ, ತೋರ್ತಾ ಇದೆ. ಚಿತ್ತ ಒಂದೇ ಇರೋದು. ಚಿತ್ತ ವ್ಯತಿರಿಕ್ತವಾಗಿ ಪ್ರಪಂಚವೂ ಇಲ್ಲ, ನಾಮರೂಪಗಳು ಇಲ್ಲ, ಪದಾರ್ಥವೂ ಇಲ್ಲ, ಕಾಲದೇಶವೂ ಇಲ್ಲ, ಏನೇನೂ ಇಲ್ಲ. ಅಷ್ಟು ಚಿತ್ತವೇ. ಚಿತ್ತ ಸ್ಪಂದಿತ ಮೇ ವೇದಂ ರಾಷ್ಟ್ರೀಯ ಗ್ರಾಹಕವತ್ ದ್ವಯಂ. ಇದನ್ನ ನೀವು ಬೆಳಗ್ಗೆ ಎದ್ದಾಗಿನ ರಾತ್ರಿವರೆಗೂ ಈ ಕಾನ್ಸೆಪ್ಟ್ ಕ್ಯಾರಿ ಮಾಡಬೇಕು. ಈ ಕಾನ್ಸೆಪ್ಟ್ ಬಿಟ್ಟು ಹೊರಗೆ ಬರಬಾರ್ದು ನೀವು. ಬೆಳಗ್ಗೆ ಎದ್ದಾಗಿನ ರಾತ್ರಿವರೆಗೂ ಅಷ್ಟು ಚಿತ್ತವೇ, ಅಷ್ಟು ಮನಸ್ಸೇ, ಎಲ್ಲವೂ ಮನಸ್ಸಿನ ಗುಳ್ಳೆಗಳೇ, ಚೋರಿಕೆಗಳೇ, ಸ್ಪಂದನಗಳೇ, ಮನಸ್ಸಿನ ವೈಬ್ರೇಷನ್ನೇ. ಮನಸ್ಸನ್ನು ಬಿಟ್ಟು ಪಂಚಭೂತಗಳು ಇಲ್ಲ, ಪದಾರ್ಥಗಳು ಇಲ್ಲ, ನಾಮರೂಪಗಳು ಇಲ್ಲ, ಕಾಲದೇಶಗಳು ಇಲ್ಲ, ಯಾವುದು ಎಲ್ಲ ಚಿತ್ರದಲ್ಲಿ ಆಟವೆ ಅಂತ ಹೇಳಿಬಿಟ್ರೆ ಆ ಚಿತ್ತ ಏನು ನಮಗೆ ಗೊತ್ತಾಗತ್ತೆ. ನಮಗೆ ಹೊರಗಡೆ ಪ್ರಪಂಚ ಒಂದಿದೆ, ಪದಾರ್ಥ ಇದೆ, ಅದರಿಂದ ಅನುಕೂಲವಾಗುತ್ತೆ, ಅದು ಕೆಲವು ಚೆನ್ನಾಗಿದೆ, ಕೆಲವು ಚೆನ್ನಾಗಿಲ್ಲ, ಕೆಲವು ನಮ್ಮವರು, ಕೆಲವು ಬೇರೆಯವರು, ಕೆಲವರು ಅನುಕೂಲವಾದ, ಇದೆಲ್ಲ ಈ ಕಲ್ಪನೆ, ದೇಹಾದ್ಯ ಅಭಿಮಾನ ಮಾಡಿದ ಕಲ್ಪನೆ. ಇದನ್ನ ಸಿಕ್ಕಾಕೊಂಡ್ಬಿಡ್ತಾನೆ ಈ ಜೀವಪ್ಪ. ಸಿಕ್ಕಾಕೊಂಡ್ಬಿಟ್ಟು ಸಂಸಾರ ಅನುಭವಿಸ್ತಾ ಇದ್ದಾನೆ. ಈಗ ಹೊರಹಾಕ್ಬೇಕು ಇದನ್ನ. ಹೆಂಗ್ ಹೊರಹಾಕ್ಬೇಕು? ಎಲ್ಲ ಚಿತ್ತ ಸ್ಪಂದಿತವೇ, ಚಿತ್ತದ ಅಲುಗಾಟವೇ ಅಂತ ಹೇಳ್ಬಿಟ್ಟು ಯಾವುದಕ್ಕೂ ಲಕ್ಷಣ ಶೂನ್ಯಂ ಪ್ರಮಾಣ ಶೂನ್ಯ ಅಂತ ಅಂದ್ಬಿಟ್ರೆ ಅದರಿಂದಲೇ ತೋರ್ತಾ ಇದೆ ಅಷ್ಟೇ. ಅದೇ ಅದನ್ನು ಕಾಣ್ತಾ ಇದೆ ಅಂದೆ. ಹಾವಿನಿಂದಲೇ ಹಾವು ತೋರ್ತಾ ಇದೆ ಅಂತಲ್ಲ, ಹಾವಿದ್ದು ಹಾವು ತೋರ್ತಾ ಇಲ್ಲ. ಹಾವೆಂಬ ಕಲ್ಪನೆಯಿಂದಲೇ ಹಾವು ತೋರ್ತಾ ಇರುತ್ತೆ. ಹಾವು ಕಲ್ಪನೆ ಬಿಟ್ಟು ಹಾವು ತೋರೋದಿಲ್ಲ. ಜೀವಚಿತ್ತೆ ಉಭಯ ಚಿತ್ತ ಚೈತ್ಯೇ ಚೈತ್ಯೇ ಜೀವಚಿತ್ತೇ ಉಭೇ ಚಿತ್ತ ಚೈತ್ಯೇ ಅನ್ಯೋನ್ಯ ದೃಶ್ಯೇ ತೇ ಅನ್ಯೋನ್ಯ ದೃಶ್ಯೇ ಇತರೇತರ ಗಮ್ಯೇ. ಇತರೇತರ ಗಮ್ಯ ಆಮೇಲೆ ಎರಡು ಗಂತುವೋ ಎರಡು ಗಮ್ಯವೋ. ಈಗ ಬೀಜ ಕಾರಣ ಆದ್ರೆ ಯಾವಾಗ ಕಾರಣವಾಗೇ ಇರ್ಬೇಕು, ಒಬ್ಬ ಕಾರ್ಯ ಆಗ್ಬಾರ್ದು. ವೃಕ್ಷ ಕಾರಣವಾದ್ರೆ ಯಾವಾಗ ಕಾರಣವಾಗೇ ಇರ್ಬೇಕು, ಕಾರ್ಯ ಆಗ್ಬಾರ್ದು. ಕಾರ್ಯವೂ ಆಗುತ್ತೆ, ಕಾರಣವೂ ಆಗುತ್ತೆ. ಅದು ಕಾರ್ಯವೂ ಅಲ್ಲ, ಕಾರಣವೂ ಅಲ್ಲ ಅನ್ಬೇಕು. ಅದು ತೋರಿಕೆ ಅನ್ಬೇಕದು. ಮೊಟ್ಟೆ ಆಗಲಿ ಕೋಳಿ ಆಗಲಿ ಎರಡು ಕಾರಣ ಎರಡು ಕಾರ್ಯ ಅಂದ್ರೆ ಎರಡು ಅಲ್ಲ ಅಂತ ಆಯ್ತು. ಎರಡು ಕಾರ್ಯವೂ ಅಲ್ಲ, ಕಾರಣವೂ ಅಲ್ಲ, ಹಂಗಾಗ್ಬಿಡುತ್ತೆ ತೀರ್ಮಾನ. ಅಂದ್ರೆ ಉಭಯನಕ್ಕೆ ಜೀವಚಿತ್ತೇನು, ಚಿತ್ತ ಅನ್ನೋದು ವಿಶ್ವಾಕಾರ ಅನ್ಕೊಂಡು, ಜೀವ ಅಂದ್ರೆ ಚೇತ ಅನ್ಕೊಂಡು, ಅಂದ್ರೆ ಚಿತ್ತ ಚೈತ್ಯ ಮತ್ತೆ ತಿಳ್ಕೊಂಡ್ರು. ಚಿತ್ತವೇ ಜೀವ, ಚೈತ್ಯವೇ ಪದಾರ್ಥ. ಇದು ಎರಡು ಅನ್ಯೋನ್ಯ ದೃಶ್ಯ. ಅನ್ಯೋನ್ಯ ಮ್ಯೂಚುಯಲಿ ಪರಸ್ಪರ ಒಂದಕ್ಕೆ ಸಬ್ಜೆಕ್ಟ್ ಆಬ್ಜೆಕ್ಟ್. ಚೈತ್ಯ ಸಬ್ಜೆಕ್ಟ್ ಆದ್ರೆ ಚಿತ್ತ
ಆಬ್ಜೆಕ್ಟ್ ಆಗುತ್ತೆ. ಚಿತ್ತ ಸಬ್ಜೆಕ್ಟ್ ಆದ್ರೆ ಚೈತ್ಯ ಆಬ್ಜೆಕ್ಟ್ ಒಂದೇ. ಚಿತ್ತ ಚೈತ್ಯ ಇಲ್ಲಿವರೆಗೆ ಚಿತ್ತ, ಇಲ್ಲಿ ಮುಂದೆ ಚೈತ್ಯ ತೋರ್ಸೋಕೆ ಆಗೋದಿಲ್ಲ. ಈ ಚಿತ್ತ ಚೈತ್ಯಗಳು ಪರಸ್ಪರ ಅನ್ಯೋನ್ಯ ದೃಶ್ಯ ಅಂತ ಆದ್ರಿಂದ ಕೇಳ್ತೀರಾ? ಕೇಳಿಮ್ಮ. ನನಗೆ ಮೇ ಬಿ ಕನ್ನಡ ಇದು ಅರ್ಥ ಆಗ್ತಾ ಇಲ್ಲ. ಚೈತ್ಯ ಅಂದ್ರೆ ಏನಂತ ಅರ್ಥ ಗುರುಗಳೇ? ಆಕಾರವೇ, ಚಿತ್ತದಲ್ಲಿ ತೋರುವ ಆಕಾರವೇ ಚೈತ್ಯ. ಚಿತ್ತದಲ್ಲಿ ತೋರೋ ಆಕಾರ. ಓಕೆ. ನಿಮ್ಮ ಚಿತ್ತದಲ್ಲಿ ತೋರುವಂತ ವಿಶೇಷ ಅಲ್ಲ, ಅದೇ ಚೈತ್ಯ. ಆಮೇಲೆ ಇಲ್ಲಿ ವರ್ಡ್ಸ್ 67 ಅಲ್ಲಿ ಗೌಡಪಾದಾಚಾರ್ಯ ಯಾವ್ದಕ್ಕೆ ನೋ ಅಂತ ಇದಾರೆ, ಹೇಳಕ್ ಆಗಲ್ಲ ಅಂತ ಏನಕ್ಕೆ ಹೇಳಕ್ ಆಗಲ್ಲ ಅಂತ ಇದಾರೆ? ಅದು ಅರ್ಥ ಆಗ್ಲಿಲ್ಲ ನನಗೆ. ಬಂಜೆ ಮಗನ ತೂಕ ಹೇಳಿ, ಎಷ್ಟು ತೂಕ ಹೇಳಿ ನೋಡೋಣ. ಬಂಜೆ ಮಗ ಎಷ್ಟು ಭಾರ, ಎಷ್ಟು ಉದ್ದ ಹೇಳಕ್ ಆಗಲ್ಲ. ಇಲ್ಲಿ ಅಂದ್ರೆ ಆಬ್ಜೆಕ್ಟ್ ಪ್ಲಸ್ ಮೈಂಡ್ ಯಾವ್ದು ಇಂಟರ್ ರಿಲೇಶನ್ಶಿಪ್ ಹೇಳಕ್ ಆಗಲ್ಲ ಅಂತ ಇದಾರ? ಎರಡು ಅಲ್ವೇ ಅಲ್ಲ, ಒಂದೇ ಎರಡಾಗಿ ತೋರ್ತಾ ಇದೆ. ಒಂದೇ ಇದೆ, ಎರಡು ಇಲ್ವೇ ಇಲ್ಲ. ಆ ಒಂದು ಕೂಡ ಆತ್ಮಗಿಂತ ಬೇರೆ ಆಗಿಲ್ಲ, ಮುಂದಕ್ಕೆ ಹೋಗ್ತಾರೆ. ಆ ಚಿತ್ತವು ಅದೇ. ಇವಾಗ ನೀವು ಆನೆ ನೋಡ್ತೀರಾ ಅನ್ಕೊಳ್ಳಿ, ಆ ಆನೆಯನ್ನು ನಿಮ್ ಮನಸ್ಸಲ್ಲಿರೋದೋ ಅಲ್ಲಿ ಹೊರಡೆ ಇರೋದು ಅಂದ್ರೆ ಹೆಂಗ್ ನೀವು ಬಿಡಿಸಿ ಹೇಳ್ತೀರಾ? ಆನೆ ನೋಡ್ತಾ ನೀವು ಆನೆ ನೋಡ್ತಾ ಇದೀನಿ ಅನ್ನುವಾಗ ಆನೆಯ ಆಕಾರವಾಗಿರೋ ಚಿತ್ತವನ್ನು ನೋಡ್ತಾ ಇದೀರೋ, ಹೊರಡೆ ನಿಜವಾಗ ಆನೆಯನ್ನೇ ನೋಡ್ತಾ ಇದೀರೋ? ಏನು ನೋಡ್ತಿದ್ದೀರಾ? ಏನು ವ್ಯವಹಾರ ಅಂತೀರಾ? ಅಲ್ಲಿ ನೋಡಿ, ಅಲ್ಲಿ ಎಲಿಫೆಂಟ್ ಇದೆ, ಆನೆ ಇದೆ, ಇಲ್ಲ ನೋಡ್ತಾ ಇದೀನಿ ಅಂತೀರಾ. ಅಲ್ಲಿ ಈ ಆನೆ ಇದೆ ಅಷ್ಟು ನಿಮ್ ಚಿತ್ತವೇ. ಅಲ್ಲಿನ ದೇಶ, ಆನೆಯೋ ವಸ್ತು, ಇದೆ ಅನ್ನುವಂಥ ಒಂದು ಕ್ರಿಯಾಪದ, ಆ ಮೂರು ನಿಮ್ ಚಿತ್ತವೇ. ಇಲ್ಲಿವರೆಗೆ ಚಿತ್ತ, ಇಲ್ಲಿಂದ ಮುಂದಕ್ಕೆ ಮಾಡಕ್ ಆಗೋದೇ ಇಲ್ಲ. ಎಲ್ಲ ಚಿತ್ತದಲ್ಲೇ ತೋರೋದು. ಅದ ತೋರಿಕೆಯೆಲ್ಲ ಚೈತ್ಯ. ಯಾವುದಕ್ಕೆ ತೋರುತ್ತೋ ಅದು ಚಿತ್ತ. ಚಿತ್ತ ಚೈತ್ಯ ಅಂತ ಎರಡು ಪರಸ್ಪರ ದೃಶ್ಯ. ಆಕಾರದಿಂದ ಮನಸ್ಸಿದೆ ಅಂತ, ಮನಸ್ಸಿನಿಂದ ಆಕಾರ ಇದೆ ಅಂತ. ಆಕಾರದಿಂದ ಮನಸ್ಸಿರುತ್ತೋ, ಮನಸ್ಸಿನಿಂದ ಆಕಾರ ಆಗುತ್ತೋ? ಯಾವ ಮುಂಚೆ ಮನಸ್ಸಲ್ಲಿ ಆಕಾರ ಬರುತ್ತಲ್ಲ, ಆಕಾರ ಬರೋದ್ರಿಂದ ಮನಸ್ಸಿದೆ ಅಂತೀರೋ, ಮನಸ್ಸಿರೋದ್ರಿಂದ ಆಕಾರ ಬರುತ್ತಲ್ಲ, ಹೆಂಗ್ ಹೇಳ್ತೀರಾ? ಹೇಳಕ್ಕಾಗಲ್ಲ ಅಂತ ಹೇಳಿ. ಆಕಾರಗಳೇ ಮನಸ್ಸು, ಮನಸ್ಸೇ ಆಕಾರಗಳು, ಬಿಟ್ಟಿಲ್ಲ, ಒಂದ್ ಬಿಟ್ಟು ಒಂದಿಲ್ಲ. ಅದರಿಂದ ಜೀವಾದಿ ವಿಷಯಾಪೇಕ್ಷಂ ಚಿತ್ತನ್ನಾಮ ಭವತಿ, ಚಿತ್ತಾಪೇಕ್ಷಂ ಹಿ ಜೀವಾದಿ ದೃಶ್ಯಂ. ಜೀವಾದಿ ವಿಷಯಾಪೇಕ್ಷಂ ಹಿ ಚಿತ್ತನ್ನಾಮ ಭವತಿ, ಚಿತ್ತಾಪೇಕ್ಷಂ ಹಿ ಜೀವಾದಿ ದೃಶ್ಯಂ. ಜೀವಾದಿಗಳು ಜೀವತ್ವ ಕರ್ತೃತ್ವ ಭೋಕ್ತೃತ್ವ ಇಟ್ಕೊಂಡು ಚಿತ್ತ ಅಂದ್ರೆ ಜೀವನ ಇರಬೇಕು, ಅಲ್ಲಿ ಪದಾರ್ಥ ಅಂತ ಇಟ್ಕೋಬೇಕು, ಆಮೇಲೆ ಚಿತ್ತ ಅಂತ ಅನ್ಬೇಕು. ಒಂದ್ ಯಾವ ತೆಗೆದ್ರು ಯಾವ್ದು ಇರೋದಿಲ್ಲ. ಜೀವನ್ ತೆಗೆದು ಚಿತ್ತ ಅಲ್ಲ, ಚಿತ್ತ ತೆಗೆದು ಜೀವ ಅಲ್ಲ, ವಿಷಯ ತೆಗೆದು ಚಿತ್ತ ಆಗಲ್ಲ, ಚಿತ್ತ ತೆಗೆದು ವಿಷಯ. ಯಾವ ಮೂರಲ್ಲಿ ವಿಷಯ ಚಿತ್ತ ಜೀವ ನಾವು ಸುಮ್ಮನೆ ವ್ಯವಹಾರಕ್ಕೆ ಇಟ್ಕೊಂಡಿದೀವಿ ಹೊರತು ಜೀವಾದಿಗಳನ್ನ ಅಪೇಕ್ಷಿಸಿಕೊಂಡು ಚಿತ್ತ ತೋರ್ತಾ ಇರುತ್ತೆ, ಚಿತ್ತ ಅಪೇಕ್ಷಿಸಿಕೊಂಡು ಜೀವಾದಿಗಳು ತೋರ್ತಾ ಇರುತ್ತೆ, ಜೀವತ್ವ ತೋರ್ತಾ ಇರುತ್ತೆ. ಜೀವತ್ವ ಅಂದ್ರೆ ನಾನು ಅಂತ, ನಾನು ಅನ್ನುವ ಆ ಫೀಲಿಂಗು, ಆ ಅನಿಸಿಕೆ ಚಿತ್ತದಲ್ಲೇ ತೋರ್ಬೇಕು. ಚಿತ್ತದಲ್ಲೇ ನಾನು ತೋರ್ಬೇಕು, ನಾನು ಚಿತ್ತವಾಗಿರ್ಬೇಕು. ನಾನು ಇಟ್ಕೊಂಡು ಚಿತ್ತ ತೋರ್ಬೇಕು, ಚಿತ್ತದಿಂದ ನಾನಾಗ್ಬೇಕು. ಯಾವ್ದು ಮುಂಚೆ ಯಾವ್ದು ಆಮೇಲೆ ಹೆಂಗ್ ಹೇಳ್ತೀರಾ? ಒಂದು ಇನ್ನೊಂದಕ್ಕೆ ಸಾಪೇಕ್ಷ. ಇದಿರೋದಕ್ಕೆ ಇದು ಬೇಕು, ಅದಿರೋದಕ್ಕೆ ಇದು ಬೇಕು ಅಂದ್ರೆ ಎರಡೂ ಇರೋದಲ್ಲ. ಒಂದೊಂದು ಅನ್ಯೋನ್ಯಾಶ್ರಯ ಅಂತ ಹೇಳ್ತೀವಿ ನಾವು. ಅನ್ಯೋನ್ಯಾಶ್ರಯವಾದ್ರೆ ಏನಾಗುತ್ತೆ? ಎರಡೂ ಇಲ್ಲ ಅಂತ ಆಗತ್ತೆ, ಎರಡೂ ಇದೆ ಅಂತ ಆಗಲ್ಲ, ಎರಡೂ ಇಲ್ಲ ಅಂತ ಆಗತ್ತೆ. ಚಿತ್ತಂಬ ಚಿತ್ತೇಕ್ಷಣೀಯಂಬ ಅತಃ ತೇ ಅನ್ಯೋನ್ಯ ದೃಶ್ಯೇ. ಅಲ್ಲ, ಅತಃ ತೇ ಅನ್ಯೋನ್ಯ ದೃಶ್ಯೇ. ಆದ್ರಿಂದ ಆ ಚಿತ್ತ ಜೀವ ಅನ್ಯೋನ್ಯ ದೃಶ್ಯವಾಗಿದೆ. ತಸ್ಮಾತ್ ನ ಕಿಂಚಿದಸ್ತಿ ಇತಿ ಚೋಚ್ಯತೆ. ಚಿತ್ತಂಬ ಚಿತ್ತೇಕ್ಷಣೀಯಂಬ. ಅದನ್ನ ಯಾವುದೊಂದನ್ನು ನಾನು ಇದೆ ಅಂತ ಹೇಳೋದಿಲ್ಲ. ಚಿತ್ತವನ್ನು ಇದೇನಲ್ಲ, ಚಿತ್ತೇಕ್ಷಣೀಯ ಚಿತ್ತ ಕಾಣೋ ಪದಾರ್ಥವನ್ನು ನಾನು ಇದೇನೋ ಒಂದಿಲ್ಲ, ಇನ್ನೊಂದು ಆಗೋದೇ ಇಲ್ಲ. ಕಿಂಚದಸ್ತಿ ವಿವೇಕಿನ ನೋಚ್ಯತೆ. ವಿವೇಕಿ ಹತ್ರ ಅಲ್ಲಿರೋದು ಏನು ಅಂತ ಹೇಳಿದ್ರೆ ಏನು ಹೇಳಲ್ಲ ಅವರು. ಚಿತ್ತ ಇರೋದೋ, ವಸ್ತು ಇರೋದೋ, ಆನೆ ಇರೋದೋ, ಮನಸ್ಸಿರೋದು, ಮನಸ್ಸಿನಿಂದ ಆನೆನೋ, ಆನೆಯಿಂದ ಮನಸ್ಸು. ಹಾಗೆ ನಾವು ಮನಸ್ಸು ಮುಂಚೆ ಒಳಗೆ, ಆಮೇಲೆ ಆನೆ ಅಂತೀವಿ. ಇಲ್ಲ, ಆನೆ ಮುಂಚೆ ಆಮೇಲೆ ಮನಸ್ಸು ಅಂತೀವಿ. ಆನೆ ನೋಡಿದ್ಮೇಲೆ ಆನೆ ಚಿತ್ತ ಬರುತ್ತೆ, ಹಸು ನೋಡಿದ್ಮೇಲೆ ಹಸು ಚಿತ್ತ ಬರುತ್ತೆ. ಅದು ಮುಂಚೆ ಹಸು ಅಲ್ಲಿ ಇರಬೇಕು ಅಂತ ಇದ್ದೀವಲ್ಲ, ಮುಂಚೆ ಅಲ್ಲಿ ಇರಬೇಕು ನಿಮ್ಮ ಮನಸ್ಸಿಗೆ ಬೇರೇನೋ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಮನಸ್ಸಿಲ್ಲದೇನೆಯೇ ಮುಂಚೆ ಹೊರಗಡೆ ಪದಾರ್ಥ ಇದೆಯನ್ನಕ್ಕೆ ಪ್ರಮಾಣ ಏನು? ನಿಮ್ ಮನಸ್ಸಿಲ್ಲ, ನಿಮ್ ವೃತ್ತಿ ಇಲ್ಲ, ಆದ್ರೂ ಹೊರಗಡೆ ಪದಾರ್ಥ ಇದೆ, ವಸ್ತು ಇದೆ ಅನ್ನಕ್ಕೆ ಏನ್ ಪ್ರಮಾಣ? ಅದು ನಮ್ಗೆ ಬೇರೆ ಬೇರೆ ತೋರ್ತಲ್ಲ. ನಿಮ್ಗೆ ಹೊರಕ್ಕೆ ಹೋದ್ಕೊಳ್ಳೇನಿ ಅಲ್ಲಿ ನಾಯಿ ಕಾಣುತ್ತೆ,
ಅಲ್ಲಿ ಹಸು ಕಾಣುತ್ತೆ, ಅಲ್ಲಿ ಒಂದು ಎಮ್ಮೆ ಕಾಣುತ್ತೆ. ಬರೀ ಚಿತ್ತವೇ ಆದ್ರೆ 3 ಯಾಕೆ ತೋರ್ಬೇಕಾಗಿತ್ತು ಅಲ್ಲನಾ? ಬರೀ ಚಿತ್ತವೇ ಆಗಿದೆ, ಒಂದು ನಾಯಿ, ಒಂದು ಹಸು, ಒಂದು ಎಮ್ಮೆ, ಒಂದು ಮರ ಯಾಕೆ ತೋರ್ಬೇಕು? ಅಲ್ಲದಿದ್ರೆ ಅಲ್ವನಾ? ಅಲ್ಲಿ ಇರೋದ್ರಿಂದ ಇದು ಕರೆಕ್ಟಾ? ಅದ ಮನಸ್ಸಿರೋದನ್ನ ತೋರ್ತಾ ಇದೆಯೋ? ಕೇಳಿದ ಮ್ಯೂಟ್ ಹೋಗಲ್ಲ. ರವೀಂದ್ರ ಬಹುಪರ ಯಾರು ಗುರುಗಳೇ? ಅನುಪಮ ಅವರದು. ಅದು ಯಾವ್ದು ಫಸ್ಟ್ ಅಂತ ನೋಡ್ಬೇಕಾ ಅಥವಾ ಒಂದಿಲ್ದೆ ಇನ್ನೊಂದು ಇರಲ್ಲ ಅಂತ ಯೋಚನೆ ಮಾಡ್ಬೇಕು ಅಷ್ಟೇ ಅಲ್ವಾ? ಮೈಂಡ್ ಇಲ್ಲ ಅಂದ್ರೆ ಆಬ್ಜೆಕ್ಟ್ ಹೆಂಗಿದ್ರು ಗೊತ್ತಾಗಲ್ಲ, ಆಬ್ಜೆಕ್ಟ್ ಆ ರಿಲೇಶನ್ಶಿಪ್ ನೋಡ್ಬೇಕು. ಕರೆಕ್ಟ್ ಗುರುಗಳೇ? ಕರೆಕ್ಟ್. ಆದ್ರೆ ನಮ್ಗೆ ಲೋಕದಲ್ಲಿ ಹೊರಗಡೆ ಪದಾರ್ಥ ಇದೆ, ಅದರ ತಕ್ಕಾಗಿ ಮನಸ್ಸು ಆಕಾರ ಮಾಡ್ಕೊಳ್ತಾ ಇದೆ, ನಾವು ಅಂದ್ಕೊಂಡಿದ್ದೀವಿ. ಇದನ್ನು ಹೊರಹಾಕ್ಬೇಕು. ನಾವು ಮನಸ್ಸು ಒಂದೇ ಆಗಿದ್ರೆ ತರ್ಕ ಮಾಡ್ತೀವಿ. ಒಂದು ಹಸುವಾಗಿ, ಒಂದು ನಾಯಾಗಿ, ಒಂದು ಎಮ್ಮೆ, ಒಂದು ಮರ, ಒಂದು ಮನೆ ಯಾಕೆ ತೋರ್ಬೇಕೋ? ಅದೆಲ್ಲ ಬೇರೆ ಬೇರೆ ಇದೆ. ಅದ್ರ ತಕ್ಕಾಗಿ ಮನಸ್ಸು ಫೋಟೋ ಹೊಡಿತಾ ಇದೆ, ಮಾಡ್ಕೊಳ್ಳೋದು ಬೆಸ್ಟ್. ನಿಮ್ಮ ಮನಸ್ಸೇ ಎಲ್ಲ ಆದ್ರೆ ನೀವು ಇದನ್ನ ನೋಡ್ಕೊಂಡು ಇದನ್ನ ಆನೆ ಅಂತನ್ನೇ, ಇದು ಆನೆ ಅಂತೀರಾ ಅನ್ನಲ್ಲ, ಇದನ್ನ ಪುಸ್ತಕ ಅಂತ ಅಂತೀರಾ. ಆದ್ರೆ ಪುಸ್ತಕ ಬೇರೆ ಹೊರಗಡೆ ಇದೆ, ಆಮೇಲೆ ನಿಮ್ ಪುಸ್ತಕ ಪ್ರತಿ ಆಗತ್ತೆ ಅಂತ ಆವಾದ. ಇಲ್ಲಿ ಪುಸ್ತಕ ಇದೆ ಅನ್ನೋದಕ್ಕೆ ಮನಸ್ಸು ಬಿಟ್ಟು ಏನ್ ನಿಮ್ಗೆ ಆಧಾರ ಇದೆ? ಅವ್ರು ಪ್ರಶ್ನೆ ಮಾಡೋದು. ಅನುಭವ ಹೇಳಿ. ಅನುಭವ ಪ್ರಕಾರವಾಗಿ ನಿಮ್ಮ ಮನಸ್ಸಿನ ಸಂಬಂಧವಿಲ್ಲದೇನೆ ಹೊರಗಡೆ ಪದಾರ್ಥ ಇದೆ ಅನ್ನೋಕೆ ಏನ್ ಪ್ರಮಾಣ? ಪ್ರೂಫ್ ಏನು? ಏನೂ ಇಲ್ಲ. ಏನಿದೆ? ಅದ್ ಹೆಂಗಿದೆ ಅಂತೀಯಾ? ಹೆಂಗ್ ಒಪ್ಕೊಳ್ತೀರಾ? ಅವ್ನು ತರ್ಕ ಮಾಡ್ತಾನೆ. ಅಲ್ಲಪ್ಪ, ಮನಸ್ಸು ಒಂದೇ ಆಗಿದ್ರೆ ಬೇರೆ ಬೇರೆ ಯಾಕೆ ತೋರ್ಬೇಕಾಗಿತ್ತು? ಎಲ್ಲೂ ಒಂದೇ ಯಾಕೆ ತೋರ್ಬೇಕಾಗಿತ್ತಲ್ಲ? ಏಕರೂಪಾಗೆ ತೋರ್ಬೇಕಾಗಿತ್ತಲ್ಲ? ಇಷ್ಟೆಲ್ಲ ವೈವಿಧ್ಯತೆನೇ ಯಾಕೆ ತೋರ್ಬೇಕು ಅಂತ. ಅದಕ್ಕೇನಂತಾರೆ? ಮನಸ್ಸಿನಲ್ಲಿದ್ದಂತಹ ವಾಸನೆಗಳು, ಸಂಸ್ಕಾರಗಳು ಅದರಲ್ಲಿರ್ತಕ್ಕಂಥ ತೋರ್ಕೊಳುತ್ತೆ. ಅದು ಮನಸ್ಸಿನ ವಾಸನೆ ಸಂಸ್ಕಾರಗಳೇ ಹಾಗೆ ತೋರ್ಕೊಳುತ್ತೆ. ಕನಸಿನಲ್ಲಿ ಹೇಗೆ ಒಂದೇ ಮನಸ್ಸು ಎಲ್ಲ ಆಗುವೆ ತೋರುತ್ತೋ ಹಾಗೆ ಇಲ್ಲೂ ಒಂದೇ ಮನಸ್ಸು ಎಲ್ಲವಾಗಿ ತೋರ್ತಾ ಇದೆ. ನೀನು ಯಾಕೆ ತೋರುತ್ತೆ ಅಂತ ತಿಳ್ಕೊಂಡು ಏನು ಪ್ರಯೋಜನವೋ, ಅಥವಾ ಆ ತಿಳ್ಕೊಳ್ಳೋದು ಮೂಲಭೂತವಾದ ಸ್ವರೂಪ ಯಾವುದು ಅಂತ ತಿಳ್ಕೊಳ್ಳೋದು ಪ್ರಯೋಜನವೋ? ಯಾಕೆ ತಿಳ್ಕೊಳ್ತೆ ಅಂತ ಆ ಯೋಚನೆ ಮಾಡಿ ತಿಳ್ಕೊಂಡು ಏನ್ ಪಡ್ಕೊಳ್ತೀಯ? ಏನ್ ಪ್ರಯೋಜನ? ಇದರ ಮೂಲ ಯಾವುದು ಅಂತ ತಿಳ್ಕೊಂಡು ಸತ್ಯ ಕಂಡ್ಕೊಳ್ಳೋದನ್ನ ಪ್ರಯೋಜನ ಇದೆ. ಅದನ್ನ ಯಾಕೆ ತೋರುತ್ತೆ ಅನ್ನೋದನ್ನ ಬಿಟ್ಬಿಡು, ತೋರೋದಕ್ಕೆ ಮೂಲ ಯಾವುದು ಅನ್ನೋದನ್ನ ಹುಡುಕು, ಸತ್ಯ ಹುಡುಕು. ಯಾಕೆ ತೋರುತ್ತೆ ಅನ್ನೋದಕ್ಕೆ ಅದು ಮಾಯ, ಅದು ದ್ವೈತ ಆಗುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ ಗುರುಗಳೇ? ಹೌದು, ಮಾಯ ಅಂದ್ರೆ ಇಲ್ಯೂಷನ್ ಹೌದು ಅಂತ ಅದೊಂದ್ ರೀತಿ ಆನ್ಸರ್ ಕರೆಕ್ಟ್. ಅದೊಂದ್ ರೀತಿ ಉತ್ತರ ಕೊಡ್ತಾರೆ. ಹೌದು, ಅದು ಮಾಯೆ ತೋರಿಕೆ ಅಂತ. ಇನ್ನೊಂದು ರೀತಿ ಅಯ್ಯೋ ಹಳೆಯ ವಾಸನೆಗಳಿಂದ ತೋರ್ಕೊಳುತ್ತೆ, ಸಂಸ್ಕಾರಗಳಿಂದ ತೋರ್ಕೊಳುತ್ತೆ ಅಂತ ಅಂತಾರೆ. ಅದು ಯಾವ ಉತ್ತರವೂ ನಮ್ಗೆ ಸಮಾಧಾನ ಆಗಲ್ಲ. ನಿಜವಾಗಿ ಈಗ ತೋರ್ಕೊಳ್ತಾ ಇಲ್ಲ, ಯಾವುದೋ ಒಂದು ಯಾವ ವಿಕಾರವು ವಿಶೇಷ ಇಲ್ಲದೆ ಇರತಕ್ಕಂಥ ಒಂದು ಪರಮಾರ್ಥ ಇದೆ. ಆ ಪರಮಾರ್ಥದ ಮೇಲೆ ಎಷ್ಟು ಇಂಪೋಸ್ ಆಗಿದೆ, ಆರೋಪಿತವಾಗಿದೆ. ಈ ಚಿತ್ತದ ಚೈತ್ಯ ಪದಾರ್ಥಗಳು, ಕಾಲದೇಶಗಳು, ನಾಮ ಎಲ್ಲ ಹುಟ್ಟಾಕಿದೆ. ಇರುವ ಪರಮಾರ್ಥ ಒಂದೇ, ಅದ್ವಿತೀಯವಾದ ತತ್ವ ಒಂದೇ, ಹೀಗೆಲ್ಲ ತೋರ್ತಾ ಇದೆ. ಸಾಕು. ಆ ತತ್ವ ಗೊತ್ತಾಗ್ಬಿಟ್ರೆ ಕೃತಾರ್ಥತೆ. ಆದ್ದರಿಂದ ತೇ ಅನ್ಯೋನ್ಯಶಿಯಾಗಿ ತಸ್ಮಾ ನ ಕಿಂಚಿದ ಸ್ಥಿತಿ ಯೋಚಿದೆ ಅಂದ್ರೆ ಚಿತ್ತಂಬ ಚಿತ್ತೇ ಖಿರಿಯಂಬ ಕಿಂಚದ ಸ್ಥಿತಿ ವಿವೇಕಿನ ಪಶ್ಚಿಮಾನೆ ನೋಚ್ಯತೆ ಅಂತ. ಯಾವುದಪ್ಪ ಏನಿದೆ, ಚಿತ್ತವಿದೆಯೋ, ಚಿತ್ತ ವಸ್ತು ಇದೆಯೋ ಅಂತ ಹೇಳಿ ವಿವೇಕಿಯನ್ನು ಕೇಳಿದ್ರೆ ವಿವೇಕಿ ಯಾವುದನ್ನು ಇದೆ ಅಂತ ಒಪ್ಕೊಳ್ಳಲ್ಲ. ನಹಿ ಸ್ವಪ್ನೆ ಹಸ್ತಿ ಚಿತ್ತಂಬ ವಿದ್ಯತೆ. ಹಸ್ತಿ ಚಿತ್ತಂಬ ವಿದ್ಯತೆ. ಹಸ್ತಿ ಚಿತ್ತ ಎರಡು ಇಲ್ವಾ? ಹಸ್ತಿ ಚಿತ್ತಂಬ ಇಲ್ವಾ? ಹಂಗ್ ಬರ್ಕೋಬೇಕು. ಸ್ವಪ್ನೆ ಹಸ್ತಿ ಬರ್ಕೊಳ್ಳೋ, ಹಸ್ತಿ ಚಿತ್ತಂಬ. ಕನ್ನಡ ನೋಡಿ ಹಾಗಿದೆ, ಕರೆಕ್ಟ್ ಆಗಿದೆ. ಪೆನ್ ಕೊಡ ಅವನಿಗೆ. ತಗೋಪ್ಪ ಪಾಪ. ನಾಳೆ ಒಂದು ಇಟ್ಕೊಂಡಿದ್ದೀನಿ, ಇಲ್ಲಿ ಇನ್ನೊಂದು ಇಟ್ಕೊಂಡಿದ್ದೀನಿ. ನಾಳೆಗೆ ಅದನ್ನ ಕಳ್ಕೊಳ್ತೀಯಲ್ಲ, ನಾಳೆ ಇಲ್ಲಿಟ್ಟಿರ್ತೀನಿ. ಅವನಿಗೊಂದು ಪೆನ್ ಕೊಡ, ಇವನಿಗೊಂದು. ಎಷ್ಟು ಬಂಡ್ರು ಅಂದ ಈ ವಿದ್ಯಾರ್ಥಿಗಳಮ್ಮ. ಎಷ್ಟು ಪೆನ್ ಕೊಡಿಸಿ ಏನ್ ಮಾಡಿದಿ, ಏನು ಇಟ್ಕೊಳ್ಳಲ್ಲ. ಒಳ್ಳೆ ಪುರಾಣ ಶ್ರವಣ ಮಾಡೋ ಮುಂದೆ ಕೂತ್ಕೋತಾರೆ. ಒಂದ್ ಬರ್ಕೊಳ್ಳೋದ
ಒಂದು ಓದಿಸ್ಕೊಳ್ಳೋದ, ಒಂದು ಇದು ಮಾಡ್ಕೊಳ್ಳೋದ, ಏನ್ ಕೇಳಿ ನಿನ್ನೆ ಪಾಠ ಕೇಳಿ ಒಂದು ಬಾಯಿ ಬಿಡಲ್ಲ. ಕಂಠವರ್ತಿ ತಿಂತಾರೆ, ಮಲಗ್ತಾರೆ, ಇದು ಮಾಡ್ತಾರೆ, ಏನು ಪ್ರಯೋಜನ ಇಲ್ಲ. ದರಿದ್ರದಲ್ಲ. ಒಂದು ಓದಿಸ್ಕೊಳ್ಳೋದ ಮಾಡಲ್ಲ. ನಮ್ಮಲ್ಲಿ ಹಸ್ತಿ ದೀರ್ಘ ಬರೀತಾರೆ. ಎರಡು ದೀರ್ಘ ಅಲ್ಲ, ಒಂದೇ ದೀರ್ಘ. ಹಸ್ತಿ, ಆಮೇಲೆ ಹಸ್ತಿ ಚಿತ್ತಂಬ, ಅದಕ್ಕೆ ದೀರ್ಘ ಬೇಡ. ಹಸ್ತಿ ಚಿತ್ತಂಬ ದೀರ್ಘ ಬೇಡ. ಯಾರಾದ್ರೂ ಮತ್ತೆ ದುಡ್ಡಿದೆ ಒಂದು ಎಕ್ಸಸೈಸ್ ತಂದು ಕೊಟ್ರೆ ಉಪಕಾರ ಆಗುತ್ತೆ. ಹುಡುಗರಿಗೆ ಒಂದು ಎಕ್ಸಸೈಸ್ ತಂದು ಕೊಡಿ, ಅದು ಬರ್ಕೊಂಡು ಮಾಡ್ತಾರೆ ಹುಡುಗರು. ಎಕ್ಸಸೈಸು ಪೆನ್ಸಿಲು ಕೊಟ್ಟು ಕಳಿಸಿ, ನಾನು ಹುಡುಗರು ಕೊಡ್ತೀನಿ. ನಮ್ಮ ಕೇಳ್ಕೊಡಿದ್ದೀನಿ ಮೇಡಮ್, ಅವ್ರ ಹತ್ರ ಪುಸ್ತಕ ಪೆನ್ ಕೊಡ್ತಾರೆ. ಸ್ವಪ್ನದಲ್ಲಿ ಹಸ್ತಿ ಚಿತ್ತಂಬ ನೈವೇದ್ಯತೆ ಇದೆ. ಕನಸಿನಲ್ಲಿ ಆನೆಯೂ ಇಲ್ಲ, ಆನೆಯ ಚಿತ್ತವೂ ಇಲ್ಲ, ಎಲ್ಲವೂ ಒಂದೇ ಮನಸ್ಸೇ. ಆನೆಯಾಗಿ, ಆನೆ ಚಿತ್ತವಾಗಿ, ಎಲ್ಲ ವಿಶೇಷವಾಗಿ ಮನಸ್ಸೊಂದೇ ತೋರ್ತಾ ಇರುತ್ತೆ. ಇದು ನಮ್ಮ ಅನುಭವ. ಇಲ್ಲಿ ಮಾತ್ರ ಅಲ್ಲಗಳಿಗೆಲ್ಲ. ಕನಸಿನಲ್ಲಿ ನಿಜವಾಗಿ ಪ್ರಪಂಚ ಇರುತ್ತೆ. ಅಲ್ಲಿ ಆನೆ, ಹುಲಿ, ಸಿಂಹ, ಹಸು, ಒಂಟೆ, ಕತ್ತೆ, ಕುದುರೆ ಇದೆ ನಾವು ಅನ್ನಲ್ಲ. ಎಲ್ಲ ನಮ್ಮ ಮನಸ್ಸಿನಲ್ಲೇ ತೋರಿದ್ದು ಅಂತೀವಿ. ಇಲ್ಲೂ ಅಷ್ಟೇ. ಎಚ್ಚರವಾಗಿರುವ ಪ್ರಪಂಚ, ಪ್ರಪಂಚದೊಳಗಿರುವ ಪದಾರ್ಥ, ಅದಕ್ಕೆ ಆಧಾರವಾದ ಪಂಚಭೂತ, ಅಲ್ಲಿರುವ ನಾಮರೂಪ, ಕಾಲದೇಶ ಎಲ್ಲ ಚಿತ್ತವೇ. ಚಿತ್ತ ವ್ಯತಿರಿಕ್ತವಾಗಿ ಏನೇನೂ ಇಲ್ಲ ಇಲ್ಲಿ. ಕನ್ಫರ್ಮ್ ಆಗಿ ಮಾಡ್ಕೊಬೇಡಿ. ತಥಾ ಇಹಾಪಿ ವಿವೇಕಿನಾಮಿತ್ಯಭಿಪ್ರಾಯಃ. ವಿವೇಕಿಗಳಿಗೆ ಸ್ವಪ್ನದಲ್ಲಿ, ನಮಗೆ ಸ್ವಪ್ನದಲ್ಲಿ ಹೇಗೋ ವಿವೇಕಿಗಳಿಗೆ ಇಲ್ಲೂ ಹಾಗೆ. ನಾವು ಇಲ್ಲಿ ಸತ್ಯ, ಸ್ವಪ್ನದಲ್ಲಿ ತೋರಿಕೆ, ಕಲ್ಪನೆ, ಭ್ರಾಂತಿ ಅಂತೀವಿ. ವಿವೇಕಿಗಳು ಮಾತ್ರ ಕನಸಿನಲ್ಲಿ ಹೇಗೋ ಎಚ್ಚರದಲ್ಲೂ ಹಾಗೆಯೇ. ಸುರೇಶ್ ಪಾಯಿಂಟ್ ಮಾಡಿ. ಶಂಕರಾಚಾರ್ಯರು ವಿವೇಕಿಗಳಿಗೆ ಸ್ವಪ್ನದಂತೆಯೇ ಎಚ್ಚರ ಅಂತ ಹೇಳ್ತಾ ಇದ್ದಾರೆ. ವಿವೇಕಿನಾಂ ತಥಾ ಇಹ. ಇಹ ಅಂದ್ರೆ ಎಚ್ಚರದಲ್ಲಿ ವಿವೇಕಿಗಳಿಗೆ ಇದು ಸ್ವಪ್ನವೇ. ಸ್ವಪ್ನ ಕಾಲದಲ್ಲಿ ಹೇಗೆ ಸ್ವಪ್ನ ಅಂತ ಅನ್ಸಲ್ವೋ, ಎಚ್ಚರ ಅಂತ ತೋರ್ತಾ ಇರುತ್ತೆ. ಅಲ್ಲೂ ಹೊರಡೆ ಪ್ರಪಂಚ ಇದೆ, ಜನ ಇದೆ, ಪಶು ಪಕ್ಷಿ ಪ್ರಾಣಿ ಇದೆ, ಗಿಡ ಮರ ಬಳ್ಳಿ ಇದೆ. ನಾವು ಎಚ್ಚರ ಅಂತ ಅನುಭವಿಸಿದ್ರು ಎಚ್ಚೆತ್ತ ಕೂಡಲೇ ಕನಸು ಗೊತ್ತಾಗುತ್ತೋ, ತತ್ವಜ್ಞಾನ ಆಗುತ್ತಲೇ ಇದು ಕನಸಾಗ್ಬಿಡುತ್ತೆ. ತತ್ವಜ್ಞಾನ ಆಗುತ್ತೆ. ತತ್ವ ಪರಮಾರ್ಥ ಜ್ಞಾನವಾದ ಕೂಡಲೇ ಇದೆಲ್ಲ ತೋರಿಕೆ ಆಗ್ಬಿಡುತ್ತೆ. ಮಾಡ್ಕೋಬೇಕು. ವಿವೇಕಿಗಳಿಗೆ ಇಲ್ಲೂ ಹಾಗೆಯೇ ಅಂದ್ರು. ಕಸಂ ಅದಂಗೆ ಅದನ್ನು ತಿಳ್ಕೊಂಡ್ಬಿಟ್ರು ಅವರು ಅಂತ ಕೇಳಿದ್ರೆ ಲಕ್ಷಣ ಶೂನ್ಯಂ. ಇದೆಯಾ ತಪ್ಪಿತನದಲ್ಲಿ. ಸರಿ. ಲಕ್ಷಣ ಶೂನ್ಯ ನಾಮ ಲಕ್ಷ್ಯತೆ ಅನಯ ಇತಿ ಲಕ್ಷಣ ಪ್ರಮಾಣಂ. ಲಕ್ಷ್ಯತೆ ಅನಯ ಇತಿ ಲಕ್ಷಣ ಪ್ರಮಾಣಂ. ಪ್ರಮಾಣಕ್ಕೆ ಲಕ್ಷಣ ಅಂತಾರೆ. ಲಕ್ಷಣ ಡೆಫಿನೇಷನ್. ಇದರಿಂದ ಗುರುತಿಸಲ್ಪಡುತ್ತದೆ ಆದ್ದರಿಂದ ಅದು ಲಕ್ಷಣ ಅಂದ್ರೆ ಡೆಫಿನೇಷನ್. ಆದ್ರೆ ಇಲ್ಲಿ ಪ್ರಮಾಣವನ್ನ ಈ ಕಾಂಟೆಕ್ಸ್ಟ್ ಅಲ್ಲಿ ಪ್ರಮಾಣವನ್ನು ಲಕ್ಷಣ ಅಂತ ಇದ್ದಾರೆ. ಇದು ವಿಶೇಷ ಅರ್ಥ. ಎಲ್ಲಾ ಜಾಗದಲ್ಲೂ ಲಕ್ಷಣ ಅಂದ್ರೆ ಪ್ರಮಾಣ ಅಂತ ಅರ್ಥ ಅಲ್ಲ. ಈ ಜಾಗದಲ್ಲಿ ಮಾತ್ರ ಶಂಕರಾಚಾರ್ಯರು ಲಕ್ಷಣ ಅನ್ನೋ ಪದಕ್ಕೆ ಪ್ರಮಾಣ ಅನ್ನೋ ಅರ್ಥವನ್ನು ಇಟ್ಕೊಂಡು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಯಾವ್ದು ಪ್ರಮಾಣದಿಂದ ಗೊತ್ತಾಗುತ್ತದೆ, ಆದ್ರಿಂದ ಪ್ರಮಾಣ ಲಕ್ಷಣ. ಲಕ್ಷ್ಯತೆ ಅನಯ ಅಥವಾ ಲಕ್ಷ್ಯತೆ ಅನೇನ ಪ್ರಮಾಣೇನ ಇತ್ಯತಃ ಪ್ರಮಾಣಂ ಲಕ್ಷಣಂ ಇತ್ಯುಚ್ಯತೆ. ಪ್ರಮಾಣವನ್ನೇ ಲಕ್ಷಣ ಎಂಬುದಾಗಿ ಹೇಳಲಾಗುತ್ತೆ. ಅಂದ್ರೆ ಅರ್ಥ ತಾತ್ಪರ್ಯನೋ ಪ್ರಮಾಣ ಶೂನ್ಯಂ ಉಭಯಂ. ಪ್ರಮಾಣ ಶೂನ್ಯಂ ಉಭಯಂ. ಚಿತ್ತಂ ಚೈತ್ಯಂ ದ್ವಯಂ. ಚಿತ್ತಂ ಚೈತ್ಯಂ ದ್ವಯಂ. ಚಿತ್ತ ಚೈತ್ಯ ಅಂತ ಎರಡು ನಾವು ಅಂತಿದೀವಲ್ಲ ವ್ಯವಹಾರದಲ್ಲೇ, ಪ್ರಪಂಚದಲ್ಲಿ. ಇದು ಎರಡಕ್ಕೂ ಪ್ರಮಾಣವಿಲ್ಲ. ಅದಕ್ಕೆ ಯಾವ ಡೆಫಿನೇಷನ್ ಇಲ್ಲ. ಸುಮ್ಮನೆ ಎಲ್ಲ ಇಮೇಜಿನೇಷನ್, ಕಲ್ಪನೆಗಳು, ಅದಂಶನ್ ಇಟ್ಕೊಳ್ಬಿಟ್ಟಿದ್ದೀವಿ. ಅದು ಕುರ್ಚಿ ಇದೆ, ಅದು ಕಿಟಕಿ ಇದೆ, ಅದು ಹೋಗಿ ಕೂತ್ಕೊಂಡ್ರೆ ಕೂತ್ಕೋಬಹುದು. ಇಲ್ಲಿ ಕುರ್ಚಿ ಇಲ್ಲ, ಇಲ್ಲಿ ಕೂತ್ಕೋಬಹುದು, ಡಬ್ಬೆ ಬಿದ್ಬಿಡ್ತೀಯಾ. ಇಲ್ಲಿ ಕುರ್ಚಿ ಇದೆಯೋ ಇಲ್ಲೇ ಇಲ್ಲ, ಅಲ್ಲೇ ಕಾಣ್ತಾ ಇದ್ದಾನ. ಆಮೇಲೆ ಸುಳ್ಳು ಅಂತೀಯಾ? ಸುಳ್ಳ ಶಂಕರಾಚಾರ್ಯ ಸುಳ್ಳು ಅಂತಿದ್ದಾರೆ, ಒಪ್ಪದ್ಯಾ? ಅದು ಕುರ್ಚಿ ಇಲ್ವಂತೆ, ಅಲ್ಲಿ ನೀವೆಲ್ಲ ಯಾರು ಪುಸ್ತಕ ಯಾರು ಇಲ್ವಂತೆ, ಎಲ್ಲ ಬರೀ ಮನಸ್ಸಿನ ಕಲ್ಪನೆ ಅಂತೆ. ಹೌದಾ? ಇದೆಲ್ಲ ಒಪ್ಪಕ್ಕಾಗಲ್ಲ, ಅವ್ರು ಹೇಳಲಿ ಅಂತ. ಯಾರಿಗೆ ವಿವೇಕ ಕಮ್ಮಿಯೋ, ವಿಚಾರ ಕಮ್ಮಿಯೋ ಅವರು ವಾದ ಮಾಡ್ತಾರೆ, ಹಠ ಮಾಡ್ತಾರೆ. ಯಾರು ಅನುಭವ ನೋಡ್ಕೊಳ್ತಾರೋ, ವಿವೇಕ ವಿಚಾರ ಇದೆಯೋ ಅವ್ರು ಒಪ್ಕೊಳ್ತಾರೆ ಅಷ್ಟೇ. ಇದಕ್ಕೇನು ಮಾಡೋಕ್ಕಾಗಲ್ಲ. ಯಾರಿಗೆ ಇದು ಒಪ್ಕೊಳಕ್ಕಾಗಲ್ವಾ ಅವ್ರಿಗೆ ದೇವಸ್ಥಾನ ಹೋಗಿ ಭಜನೆ ಮಾಡ್ರಿ, ಯಾರಿಗೂ ದಾನ ಧರ್ಮ ಮಾಡ್ರಿ, ಊಟ ಹಾಕ್ರಿ, ಜಪ ಮಾಡ್ರಿ, ಪೂಜೆ ಮಾಡ್ರಿ ಹೇಳ್ಬೇಕಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ವಿವೇಕ ವಿಚಾರ ಇಲ್ಲದೆ ಇದ್ದವರಿಗೆ ಹೇಳಿದ್ರೆ
ಕೋಣ ಮುಂದೆ ಕಿನ್ನಂಗ್ರಿ ಬರ್ದಂಗೆ ಆಗುತ್ತೆ. ಕೋಣ ಮುಂದೆ ಕಿನ್ನಂಗ್ರಿ ಬರ್ಸಿದೆ, ಕೋಣ ಅಂದ್ರೆ ಅಷ್ಟೇ, ಏನು ನಾನು ಹಾಗೆ ಯಾರಿಗೆ ವಿಚಾರ ಮಾಡುವ ಶಕ್ತಿ ಇಲ್ಲ, ಐಕ್ಯೂ ಇಲ್ಲ, ಅವ್ರಿಗೆ ಹೇಳಕ್ ಹೋಗ್ಬಾರ್ದು. ಭಾಷೆಗಾರ ಅಂತಾರೆ ಉಭಯಂ ಚಿತ್ತಂ ಚೈತ್ಯಂ, ಚಿತ್ತ ಚೈತ್ಯ ಅಂತ ತೋರ್ತಾ ಇರೋದು ಎರಡೂ ಕೂಡ ಪ್ರಮಾಣ ಶೂನ್ಯಂ ಅಂದ್ಬಿಟ್ರು. ಪ್ರಮಾಣವಿಲ್ಲದ್ದು, ಆಧಾರವಿಲ್ಲದ್ದು, ಸುಮ್ಮನೆ ತೋರಿಕೆ ಮಾತ್ರ. ಯತಃ ತನ್ಮತೇನೈವ ಯತಃ ತನ್ಮತೇನೈವ ತಚ್ಚಿತ್ತತೈವ ತದ್ಗೃಹ್ಯತೆ. ತಚ್ಚಿತ್ತತಯೈವ ತದ್ಗೃಹ್ಯತೆ. ಯಾಕೆ ಹಾಗೆ ಅಂದ್ರೆ ತನ್ಮತ ಅಂದ್ರೆ ತಚ್ಚಿತ್ತ. ನಿನಗೆ ಜನ ಇದ್ದಾರೆ, ಪದಾರ್ಥ ಇದೆ, ವಸ್ತು ಇದೆ, ಮನೆಗಳಿದೆ ಅಂತ ಅಂದ್ಕೊಂಡು ಇದೇ ಇದೆ ಅಂತ ತೋರ್ತಾ ಇರುತ್ತೆ ಅಷ್ಟೇ. ನೀನೇ ಅಂದ್ಕೊಂಡದ್ದು ನಿಂದೆ ಮನಸ್ಸು, ನಿಂದೆ ಭಾವನೆ, ನಿಂದೆ ವೃತ್ತಿ, ನಿಂದೆ ಚಿತ್ತ, ಅದು ತೋರ್ತಾ ಇದೆ. ಅದು ಇದೇ ಇದೆ ಇದೆ ಅಂತಿದೆ. ಮಾಡು, ವ್ಯವಹಾರ ಮಾಡು. ಕನಸಲ್ಲೂ ಮಾಡ್ತಿದ್ದೆ ವ್ಯವಹಾರನ. ಎಷ್ಟೊತ್ತು ಕನಸಲ್ಲಿ ಇರ್ತೀಯೋ ಅಷ್ಟೊತ್ತು ಕನಸಲ್ಲಿ ವ್ಯವಹಾರ ಮಾಡ್ತಾನೆ ಇದ್ದೆ. ಆ ಕಾಲಕ್ಕೆ ಎಚ್ಚ ಅಂತ ತೋರ್ತಿತ್ತು, ಸತ್ಯ ಅಂತ ಅಂದ್ಕೊಂಡು ಮಾಡ್ತಿದ್ದೆ. ಅಲ್ಲೂ ಹುಲಿ ಹಾವು ಮುಂದೆ ಓಡ್ತಿದ್ದೆ, ಬಂಗಾರ ಬೆಳ್ಳಿಕಂದ್ರೆ ತಗೊಳಕ್ ಓಡ್ತಿದ್ದೆ, ಅಲ್ಲಿ ಓಡ್ತಿದ್ದೆ, ತಗೊಳಕ್ ಓಡ್ತಿದ್ದೆ, ಅಲ್ಲಿ ಬಿಟ್ಟು ಓಡ್ತಿದ್ದೆ. ಓಡೋದು ಸಮಾನ, ಒಂದು ತಗೊಳಕ್ ಓಡೋದು, ಒಂದು ದೂರ ಕೊಡೋದು, ಬಿಟ್ಟು ಓಡೋದು. ಎಲ್ಲ ಚಿತ್ತವೇ ಕನಸಿನಲ್ಲಿ. ನಹಿ ಘಟಮತಿಂ ಪ್ರತ್ಯಾಖ್ಯಾಯ ಘಟೋ ಗೃಹ್ಯತೆ. ಯುಕ್ತಿ ಕೊಡ್ತಾ ಇದ್ದಾರೆ. ಗಡಿಗೆ ಅನ್ನುವಂತಹ ಬುದ್ಧಿಯನ್ನು ತೆಗೆದುಹಾಕ್ಬಿಟ್ರೆ ಗಡಿಗೆ ತೋರ್ಸೋಕ್ ಆಗೋದೇ ಇಲ್ಲ. ಕೋಮಾದಲ್ಲಿದ್ದವನಿಗೆ ಗಡಿಗೆ ತೋರಿಸ್ತೀರಮ್ಮ, ಸುಷುಪ್ತಿಯಲ್ಲಿದ್ದಾನೆ ಅವನಿಗೆ ಹುಲಿ ತೋರಿಸ್ತಿರೋ, ಹಾವು ತೋರಿಸ್ತಿರೋ, ಗಡಿಗೆ ತೋರಿಸ್ತಿರೋ, ನೆಕ್ಲೆಸ್ ತೋರಿಸ್ತೀರೋ, ಏನ್ ತೋರಿಸ್ತೀರಾ? ಕೋಮಾದಲ್ಲಿದ್ದವನಿಗೆ ಏನಿದ್ರು ಮನಸ್ಸು ಆಕ್ಟಿವೇಟ್ ಆಗಿದ್ರೆ, ವೃತ್ತಿ ಇದ್ದರೆ, ತೋರ್ತಾ ಇದ್ದರೆ ಅದಕ್ಕೆಲ್ಲ ವಿಷಯ ಕಾಣುತ್ತೆ. ಮನಸ್ಸು ಅಳಿಸೋಯ್ತು, ನಿಂತಾಯ್ತು, ವ್ಯಾಪಾರ ಶೂನ್ಯವಾಯಿತು, ಅದು ಆತ್ಮನಲ್ಲಿ ಬಾಧಿತವಾಯಿತು ಅಂದರೆ ದ್ವೈತ ಕಾಣೋದೇ ಇಲ್ಲ. ಇಲ್ಲಿ ಘಟ ಅನ್ನುವಂಥ ಮತಿಯನ್ನ ಅಂದ್ರೆ ಬುದ್ಧಿಯನ್ನ, ಆಕಾರವನ್ನ ಬಿಟ್ಟು ಗಡಿಗೆ ಎಂಬುದನ್ನು ತೋರ್ಸೋಕ್ಕಾಗಲ್ಲ, ಕಾಣೋದಿಲ್ಲ. ನಾಪಿ ಘಟಂ ಪ್ರತ್ಯಾಖ್ಯಾಯ ಘಟೋಪತಿ. ಗಡಿಗೆಯನ್ನು ತೆಗೆದಾಕ್ಬಿಟ್ಟು ಗಡಿಗೆಯನ್ನು ಬುದ್ಧಿಯನ್ನು ತೋರ್ಸೋಕ್ಕಾಗಲ್ಲ. ಗಡಿಗೆ ಅನ್ನೋದು ಬುದ್ಧಿಗೆ ಹೆಸರೋ, ಗಡಿಗೆ ಅನ್ನೋದು ವಸ್ತು ಹೆಸರೋ. ದಾ ಡಿ ಗೆ ಅಂತ ಅಂತಿರಲ್ಲ, ಅದು ಪ್ರತ್ಯಯವೋ ಅದೊಂದು ವಸ್ತುವೋ. ಪುಸ್ತಕ ಅನ್ನೋದು ಈ ವಸ್ತುವಿಗೆ ಹೆಸರೋ, ಇದಕ್ಕೆ ಪುಸ್ತಕದ ಹೆಸರೋ, ಬರೀ ಮನಸ್ಸಿನ ಪ್ರತ್ಯಯವೋ ಪುಸ್ತಕ ಅನ್ನೋದು. ಈ ಪುಸ್ತಕಕ್ಕೆ ಎಂದು ಹೆಸರು ಅನ್ನೋದು ಪ್ರತ್ಯವೇ. ಈ ಪುಸ್ತಕಕ್ಕೆ, ಈ ವಸ್ತುವಿಗೆ ಪುಸ್ತಕ ಅಂತ ಹೆಸರು ಅನ್ನೋದು ಪ್ರತ್ಯವೇ. ಅದು ಕೂಡ ಪ್ರತ್ಯಯ ಬಿಟ್ಟಿಲ್ಲ. ಏನನ್ನು ಉದಾಹರಣೆ ಕೊಟ್ಟರು ಅದು ಮನಸ್ಸು ಬಿಟ್ಟು ಇಲ್ವೇ ಇಲ್ವಲ್ಲ. ನೋಡ್ರಿ, ಎಲ್ಲರೂ ಒಪ್ಕೊಂಡಿದ್ದಾರೆ ಇದನ್ನು ಮೈಕು ಅಂತ. ನಿಮ್ಮ ಮನಸ್ಸಾದ್ರೆ ನೀವು ಹೋಗ್ಬಿಟ್ರೆ ಅದಿಲ್ಲ ಅಂತ ಆಗ್ಬೇಕಾಯ್ತು. ಬೇರೆ ನೋಡ್ಸಿರ್ತಾರೆ, ಬೇರೆಯವರು ನೋಡ್ತಾರೆ, ಮೈಕು ಅನ್ನೋದಷ್ಟು ನಿಮ್ಮ ಮನಸ್ಸೇ. ನಿನ್ನ ಅನುಭವ ಕಿತ್ತಾಕಿ ಬೇರೆಯವರನ್ನ, ಅವರ ಮನಸ್ಸನ್ನ, ಅವರ ಮೈಕು ವಸ್ತು ಪದಾರ್ಥ ತೋರ್ಸಕ್ಕಾಗೋದೇ ಇಲ್ಲ. ನಿಂದೇ ಅನುಭವ. ಗಡಿಗೆಯನ್ನು ಬುದ್ಧಿಯನ್ನು ಬಿಟ್ಟು ಗಡಿಗೆ ತೋರ್ಸಕ್ಕಾಗಲ್ಲ, ಗಡಿಗೆಯನ್ನು ಬಿಟ್ಟು ಗಡಿಗೆ ಬುದ್ಧಿಯನ್ನು ತೋರ್ಸಕ್ಕಾಗಲ್ಲ. ನಹಿ ತತ್ರ ಪ್ರಮಾಣ ಪ್ರಮೇಯ ಭೇದ ದೃಶ್ಯತೆ ಕಲ್ಪಯಿತುಂ ಇತ್ಯಭಿಪ್ರಾಯಃ. ನಹಿ ತತ್ರ ಪ್ರಮಾಣ ಪ್ರಮೇಯ ಭೇದಃ ಶಕ್ಯತೆ ಕಲ್ಪಯಿತುಂ ಇತಿ ಅಭಿಪ್ರಾಯಃ. ತತ್ರ ಕುತ್ರ ವ್ಯವಹಾರ. ಪ್ರಮಾಣ ಪ್ರಮೇಯ ಭೇದವನ್ನ ಕಲ್ಪಿಸೋಕ್ಕಾಗೋದಿಲ್ಲ, ತೋರ್ಸೋಕ್ಕಾಗೋದಿಲ್ಲ. ಎಲ್ಲ ಇಟ್ಕೊಂಡು ಒಪ್ಕೊಂಡು ತೋರಿಸ್ಬೋದು. ಒಪ್ಕೊಂಡು ತೋರ್ಸ್ಕೊಂಡು ಹೋದ್ರೆ ಏನೇನು ತೋರಿಸ್ಬೋದು? ಎಲ್ಲವನ್ನೂ ತೋರಿಸ್ಬೋದು ಒಪ್ಕೊಂಡ್ರೆ. ಇಟ್ಕೋ, ಹೌದು ಇಟ್ಕೊಂಡ, ಹೌದಾ ನನಗೆ ಹಾವು ತೋರ್ತಾ ಇದ್ದೇನೆ, ಅಲೆಗಳಿಗೆ ಏನ್ ಮಾಡ್ತೀಯ? ಒಬ್ಬನಿಗೆ ಇನ್ನೊಬ್ಬನು ದುಷ್ಟನಾಗಿ ಕಾಣ್ತಾ ಇದ್ದಾನೆ ಅಂದ್ರೆ ಅದನ್ನ ಅಲೆಗಳೇ ಹೇಗೆ? ನನಗೆ ನೀ ದುಷ್ಟ ಕಾಣ್ತೀಯಪ್ಪ, ನನ್ನ ಮನಸ್ಸಿಗೆ ಹಾಕ್ತದೆ, ಇಟ್ಕೊಂತೀಯ. ಏನ್ ಮಾಡ್ತೀಯ ನೀವು ಕೊನೆಗೆ? ಅದು ಹಾಗೆ ಅನ್ಕೊಂತೀರ. ಅಂದ್ರೆ ಆ ವಸ್ತು ದುಷ್ಟನ, ಶಿಷ್ಟನ ಇತ್ಯಾದಿಗಳು ಯಾರಿಗೂ ಇನ್ನೊಬ್ರು ಪ್ರೂವ್ ಮಾಡೋಕ್ಕಾಗಲ್ಲ. ಅವರ ಅನುಭವ ಅವರವರಿಗೆ. ಹಾಗೆ ಪದಾರ್ಥವೂ ಹಾಗೆ. ಎಲ್ಲ ಕಲ್ಪನೆಗಳು, ಭಾವನೆಗಳು, ಪದಾರ್ಥಗಳು, ಎಲ್ಲ ಲೋಕಗಳು, ಪುಣ್ಯ ಪಾಪ, ಜನ್ಮಾಂತ, ಲೋಕಾಂತ, ಇದು ದೇವರು ದಿಂಡ್ರು ಎಲ್ಲೂ ನಿಮ್ಮ ಕಲ್ಪನೆ ಹಾಗೆ. ಅದು ಇಲ್ಲ ಅಲ್ಲಿ. ಮನಸ್ಸು ಬಿಟ್ಟು ಯಾವುದೂ ಇಲ್ಲ. ದೇವರ ಕಲ್ಪನೆ ನಿಮ್ಮ ಮನಸ್ಸೇ ಮಾಡಿದ್ದು. ರಾಮನ ದೇವಸ್ಥಾನ ರಾಮ ಇದ್ದಾನೆ, ಅದು ಗಣಪತಿ ದೇವಸ್ಥಾನ ಗಣಪತಿ ಇದ್ದಾನೆ, ಇದು ಶಿವನ ದೇವಸ್ಥಾನ ಯಾರು ಕಲ್ಪನೆ ಮಾಡಿದ್ದ?
ನಿಮ್ಮ ಮನಸ್ಸೇ ನೀವೇ ಅದಕ್ಕೆ ಗಣಪತಿತ್ವ, ಶಿವನಿಗೆ ಶಿವತ್ವ, ರಾಮತ್ವ. ನಿಮ್ಮನ್ನು ಬಿಟ್ಟು ಯಾವುದೂ ಇಲ್ಲ. ನೀವು ಎಲ್ಲಾ ದೇವರಿಗಿಂತ ದೊಡ್ಡ ದೇವರು. ನೀವು ಮುಂದೆ ಯಾರ? ನೀವು ಆಗಿರೋದೇ ಸ್ವರೂಪ. ನೀವು ಏನಾಗಿದ್ದೀರೋ ಆ ಸ್ವರೂಪ ರಾಮನಿಗಿಂತಲೂ ದೊಡ್ಡ, ಕೃಷ್ಣನಿಗಿಂತಲೂ ದೊಡ್ಡವನು, ಶಿವನಿಗಿಂತಲೂ ದೊಡ್ಡವನು, ಬ್ರಹ್ಮನಿಗಿಂತಲೂ ದೊಡ್ಡ. ಅದೇ ಬ್ರಹ್ಮ, ಅದೇ ಆತ್ಮ. ಹಿಂಗಂದ್ಬಿಟ್ರೆ ಅಯ್ಯೋ ಎಂಥವಾದಪ್ಪ, ಈ ದರ್ಶನ ಸರಿಯಿಲ್ಲ ಕಣ್ರಿ. ಇದು ವ್ಯವಹಾರಕ್ಕೂ ಬರಲ್ಲ, ಶಾಸ್ತ್ರಕ್ಕೂ ಬರಲ್ಲ, ಎಲ್ಲಿಗೂ ಬರಲ್ಲ. ಇದು ಬೇಡ ಕಣ್ರಿ. ಈ ವಿಚಾರ ಆದ ಬೇಡ. ನಾವು ಲೋಕದಲ್ಲೇ ಇರೋಣ, ಏನು ಎಲ್ಲ ಹಾಗೆ ಇಟ್ಕೊಂಡು ಹೋಗೋಣ ಅಂತ ಜನ ಹಾಗಂತಾರೆ ಹೊರತು ಇದನ್ನ ಅರ್ಥ ಮಾಡ್ಕೊಳಕ್ ಯೋಗ್ಯತೆ ಯಾರಿಗೂ ಇಲ್ಲ. ಮಾಡ್ಕೊಳ್ಳೋದ ಪ್ರಮಾಣ ಪ್ರಮೇಯ ಭೇದವೆಂಬುದೇನಿದೆ ಅಲ್ಲಿ ನಿಜವಾಗಿ ಸತ್ಯವಾಗಿ ತೋರ್ಸಕ್ ಆಗೋದಿಲ್ಲ, ಕಲ್ಪಿಸಕ್ ಆಗೋಲ್ಲ ಅಂತ ಅಭಿಪ್ರಾಯ. ಇದಕ್ಕೆ ಮೂರು ಕೇಳಿಮ್ಮ. ಅಮ್ಮ ಅನುಪಮ ಅವ್ರು ತೆಗೀದಿಮ್ಮ. ತೆಗ್ದಿದೆ ಗುರುಗಳೇ, ಅವರೇ ಮಾಡ್ಕೋಬಹುದು. ಗುರುಗಳೇ ಸಾರಿ, ತುಂಬಾ ಕ್ವೆಶನ್ಸ್ ಕೇಳ್ತಾ ಇದ್ದೀನಿ. ಆದ್ರೆ ಇದು ಜ್ಞಾನ ಇರೋರ್ಗೆ ಇದು ಮನ್ಸಂದ ದ್ವೈತ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಕನ್ಸಿನ ತರ ಹೆಂಗ್ ಆಗ್ತಾ ಇದೆ, ಇಲ್ಲೂ ಹಂಗೆ ಆಗ್ತಾ ಇದೆ ಅಂತ ಅವ್ರಿಗೂ ಆಗುತ್ತೆ. ಆದ್ರೆ ಅದ್ ಇದು ಅಂತ ಕನ್ಸು ಅಂತ ನೋಡ್ತಾರೆ. ಹೌದಾ? ಅದು ಒಂದು ಹಂತಕ್ಕೆ, ನಿಜವಾಗ ಅನುಭವ ಸ್ವರೂಪ ದೃಷ್ಟಿಯಿಂದ ಅದು ಆಗೋದು ಇಲ್ಲ, ನೋಡೋದು ಇಲ್ಲ, ಏನೂ ಇಲ್ಲ. ಇದು ಒಂದು ಹಂತಕ್ಕೆ ಒಪ್ಕೊಂಡು ಹೇಳಿದ ಮಾತೇ ಹೊರತು ರಿಯಲಿ ಅವರ ಅನುಭವನ್ನೇ ಅವ್ರು ನಿಂತ್ಕೊಂಡು ನೋಡಿದ್ರೆ ಆ ಮನಸ್ಸಾಗ್ಲಿ, ತೋರಿಕೆ ಆಗ್ಲಿ, ಕಲ್ಪನೆಗಳಾಗ್ಲಿ ಯಾವುದೂ ಇಲ್ಲ. ಅವ್ರ ಅಜಾದ್ವಯ ಸ್ವರೂಪಕ್ಕಿಂತ ಬೇರೆ ಏನೂ ಇಲ್ಲ ಅವರ ಅನುಭವದಲ್ಲಿ. ಅವ್ರ ಮನ್ಸು ಹೆಂಗಿರುತ್ತೆ? ಮತ್ತೆ ನಮ್ ಮನ್ಸು ಬೇರೆ, ನಮಗ್ ಮನ್ಸು ಫುಲ್ ಕಂಟ್ರೋಲ್. ಯಾರಿಗೂ ಮನಸ್ಸಿಲ್ಲಮ್ಮ, ನಮಗೂ ಅಲ್ವಾ? ನಮ್ಗೆ ಅದೇ ಮನಸ್ಸಿದೆ ಅನ್ನೋ ಕಲ್ಪನೆಯೇ ಹೊರತು ನಿಮಗೂ ಮನಸ್ಸಿಲ್ಲ. ಹಾವು ತಪ್ಪುಳಿಕೆಯರಿಗೆ ಮಾತ್ರ ಇರುತ್ತೆ, ಸಜಾತಿಗಳಿಕೆಯರಿಗಿಲ್ಲ ಅಂತ ಹಾಗಲ್ಲ. ಹಗ್ಗದಲ್ಲಿ ಹಾವು ಯಾರಿಗೂ ಇಲ್ಲ. ಯಾರು ಅಲ್ಲಿ ಹಾವಿದೆ ಅನ್ಕೋತಾರೋ ಅವ್ರು ತೋರ್ತಾ ಇರುತ್ತೆ ಅಷ್ಟೇ. ನಿಮಗೂ ಮನಸ್ಸಿಲ್ಲ, ಜ್ಞಾನಿಗಳಿಗೂ ಮನಸ್ಸಿಲ್ಲ, ಲೋಕದವ್ರಿಗೂ ಮನಸ್ಸಿಲ್ಲ. ಅದನ್ನ ತಿಳ್ಕೊಂಡವ್ರನ್ನ ಜ್ಞಾನಿಗಳು ನಾವು ಅಂತೀವಿ ಹೊರತು ಜ್ಞಾನಿಗಳು ಜನಾಂಗ ಅವ್ರಿಗೆ ಮನಸ್ಸಿರಲ್ಲ, ನಮ್ಗೆ ಮನಸ್ಸಿರುತ್ತೆ ಅನ್ಕೋಬೇಡಿ. ಸದ್ಯಕ್ಕೆ ಆ ಸ್ಪಂದನ ಎಲ್ಲ ಆಗ್ತಾ ಇರೋದು ಅಲ್ಲೇ ತಾನೆ, ಮನ್ಸಲ್ಲೇ ನಮ್ಗೆ ಆಗ್ತಾ ಇರೋದು. ಅದು ಅನ್ನೋದೇ ತಪ್ಪುಳಿಕೆ. ಮನಸ್ಸಿನಲ್ಲಿ ಆಗ್ತಾ ಇದೆಯಲ್ಲ, ಮನಸ್ಸು ಅದು ಆಗ್ತಾ ಇದೆ ಅನ್ನೋದೇ ತಪ್ಪುಳಿಕೆ ಹೊರತು ಅದೇ ಮಿಸ್ಕನ್ಸೆಪ್ಷನ್ ಹೊರತು ಮನಸ್ಸೊಂದು ಅದು ಅಲ್ಗಾಡ್ತಾ ಇದೆ ಅಂತ ಹೇಳಿ ಆ ರೀತಿ ಒಂದು ಇದು ಮಾಡ್ಕೋಬಾರ್ದು. ಅದಿದೆ ಅನ್ನೋದೇ ಆರಂಭ ಆಗುತ್ತೆ ತಪ್ಪುಳಿಕೆ. ಆ ಇನ್ಸ್ಟ್ರೂಮೆಂಟ್ ಇದೆ, ಅದ್ರ ಸ್ಪಂದನ ಆಗುತ್ತೆ ಅನ್ನೋದೇ ತಪ್ಪುಳಿಕೆ. ಅನ್ಕೋಬೇಕಂತೀರಾ? ನೀವು ಅನ್ಕೊಳ್ಳೋದ್ಮೇಲೆ ನಿಂತಿಲ್ಲ ತತ್ವ. ನಿಮ್ಮ ಅನುಭವ ನೋಡ್ಕೊಳ್ಳಿ. ನಿಮ್ಮ ಅನುಭವಕ್ಕೆ ಮನಸ್ಸಿನ ಸಂಬಂಧ ಇಲ್ಲ. ಸುಷುಪ್ತಿಯಲ್ಲಿ ಇದ್ದಾಗ ಮನಸ್ಸಿತ್ತೋ, ಮನಸ್ಸಿತ್ತೋ, ಪ್ರಪಂಚ ಇತ್ತೋ, ಅಲುಗಾಟ ಇತ್ತೋ, ಹಾಗೆ ಯಾವಾಗ್ಲೂ ಇರೋದು. ಸುಷುಪ್ತಿಯಲ್ಲಿ ಇದ್ದಾಗ ಹೇಗಿರ್ತೀರೋ ಈಗಲೂ ನೀವು ಹಾಗೆ ಇರೋರು. ಅದೇ ಪರಮಾರ್ಥ. ಏನಪ್ಪಾ ಅಂದ್ರೆ ಇಲ್ಲಿ ನೀವು ತಿಳ್ಕೊಂಡಿಲ್ಲ ಅನ್ನೋದನ್ನ ನೀವು ಒಪ್ಕೊಂಡಿದ್ದೀರಾ, ಅವರು ತಿಳ್ಕೊಂಡಿದೀವಿ ಅನ್ನೋದನ್ನ ಕಂಡ್ಕೊಂಡಿರ್ತಾರೆ. ತಿಳ್ಕೊಂಡ ಮೇಲೆ ಆ ತಿಳುವಳಿಕೆಯೂ ಸತ್ಯಗೊಳ್ಳಲ್ಲ. ಆ ಜ್ಞಾನವೂ ಅಜ್ಞಾನ ಹೋಗುವ ಹಾಗೆ ಜ್ಞಾನವೂ ಹೊರಟೋಗುತ್ತೆ. ಜ್ಞಾನವೂ ಇರಲ್ಲ, ಅಜ್ಞಾನವೂ ಇಲ್ಲ. ಜ್ಞಾನಮಜ್ಞಾನಮಶ್ಚತಃ. ಹೋಗ್ಬೇಕಾದ ಅಜ್ಞಾನವಿಲ್ಲ, ಬರೀಬೇಕಾದ ಜ್ಞಾನವೂ ಇಲ್ಲ ಅಂತ ಅನುಭವದಲ್ಲಿ ಸೆಟ್ಲ್ ಆಗೋದೇ ಜ್ಞಾನ ಅಂತ ಔಪಚಾರಿಕವಾಗಿ ಹೇಳ್ಬೇಕು. ನಿಜವಾಗಿ ಹೇಳಿದ್ರೆ ಜ್ಞಾನ ನಿಜವಾಗಿ ಇರುತ್ತೆ ಅವರಲ್ಲಿ, ಅವರು ಜ್ಞಾನಿಗಳಾಗಿರ್ತಾರೆ ಅನ್ನೋದು ವ್ಯವಹಾರವೇ. ಅದು ಇಂಪೋಸ್ ಮಾಡಿದ್ದೆ ಹೇಳಿದ್ದೆ ಹೊರತು ಅಲ್ಟಿಮೇಟ್ಲಿ ಅವರು ಜ್ಞಾನಿಗಳು ಅನ್ನೋದು ತಪ್ಪು. ನಂಗೆ ಅರ್ಥ ಆಗ್ಲಿಲ್ಲ ಅದು ಗುರುಗಳೇ. ಅದೇ ಹೆಂಗೆ ಅವ್ರಿಗೆ ಗೊತ್ತಾಗಿರುತ್ತೆ ಅಲ್ವಾ, ಇದು ಇಲ್ಲ ನಮ್ಗೆಲ್ಲ ನಮ್ ಕಡೆಯಿಂದ ನಾವು ಅಜ್ಞರು ಅಂತ ತಿಳ್ಕೊಂಡಾಗ ಅವ್ರು ಗೊತ್ತು ಮಾಡ್ಕೊಂಡಿರ್ತಾರೆ, ತಿಳ್ಕೊಂಡಿರ್ತಾರೆ. ಅವ್ರ ಜ್ಞಾನಿಗಳೆಲ್ಲ ನಾವು ಅನ್ಬೇಕೆ ಹೊರತು ಅವರ ಅನುಭವದಲ್ಲಿ ನಮ್ಮ ಸೂರ್ಯನಿಗೆ ಯಾವಾಗ ಕತ್ಲೆ ಇತ್ತು, ಹಂಗೆ ಗೊತ್ತಾಯ್ತು. ಸೂರ್ಯನಿಗೆ ಯಾವತ್ತಾದ್ರೂ ಕತ್ಲೆ ಇತ್ತ? ಹಾಗೆ ಜ್ಞಾನಿ ಅಂತ ಯಾವ ಒಂದು ಬ್ರಹ್ಮಸ್ವರೂಪದಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ ತತ್ವ ಪರಮಾತ್ಮ, ಆ ಸ್ವರೂಪಕ್ಕೆ ಯಾವತ್ತೂ ಅಜ್ಞಾನ ಇಲ್ಲ. ಯಾವತ್ತೂ ಅಜ್ಞಾನ ಮೇಲೆ ಜ್ಞಾನ ಅಂತ ಬರುತ್ತೆ. ಜ್ಞಾನ ಬರಬೇಕು ಅನ್ನೋದು ಒಂದು ಅವಿದ್ಯೆಯೇ, ಅಜ್ಞಾನ ಹೋಗ್ಬೇಕು ಅನ್ನೋದು ಒಂದು ಅವಿದ್ಯೆಯೇ. ನಾವು ಆತ್ಮಜ್ಞಾನ ಆಗ್ಬೇಕು ಅಂತ ಅನ್ಕೊಂಡ್ರೆ ಅದು ಒಂದು ಭ್ರಾಂತಿಯೇ, ಸಮ್ಯಜ್ಞಾನ ಅಲ್ಲ. ಜ್ಞಾನ ಆಗ್ಬೇಕು ಅನ್ನೋದು ಅವಿದ್ಯೆಯೇ, ಅವಿದ್ಯೆ ಹೋಗ್ಬೇಕು ಅನ್ನೋದು ಅವಿದ್ಯೆಯೇ. ಹೀಗಾಗಿ ಹೋಗ್ಬೇಕಾದ ಅವಿದ್ಯೆಯೂ ಇಲ್ಲ, ಬರ್ಬೇಕಾದ ಜ್ಞಾನವೂ ಇಲ್ಲ ಸ್ವರೂಪಕ್ಕೆ. ಆದ್ರೆ ವ್ಯವಹಾರ ದೃಷ್ಟಿಯಿಂದ ನಾವು ಇದೆಲ್ಲ ಒಪ್ಕೊಂಡು ಹೇಳ್ತಾ ಇದೀವಿ ಅಷ್ಟೇ. ಇದು ಒಂದು ಹಂತಕ್ಕೆ ಉಪದೇಶವೇ ಹೊರತು ಅಲ್ಟಿಮೇಟ್ ಗೋಲ್ಗೆ ಹೋದಾಗ ಅಲ್ಲಿ ಯಾವುದೂ ಇಲ್ಲ. ಚೆನ್ನಾಗಿದೆ, ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ಅದೇ ರಿಯಾಲಿಟಿ, ಅದೇ ಪರಮಾರ್ಥ, ಅದೇ ಸತ್ಯ.
ಅವಾಗ ಮನಸ್ಸು ಇರಲ್ವಾ ಗುರುಗಳೇ? ಆ? ಅವಾಗ ಎಲ್ಲ ತಿಳ್ಕೊಂಡ್ಮೇಲೆ ಮನಸ್ಸು ಇರೋದೇ ಇಲ್ವಾ? ಮನಸ್ಸು ಯಾವಾಗ್ಲೂ ಇಲ್ಲ ನಮ್ಮ ಮನಸ್ಸು ತಿಳ್ಕೊಂಡ್ಮೇಲೆ ಅಲ್ವಾ ನೀವು ಅಲ್ಲ, ತಿಳ್ಕೊಳ್ಳೋರ್ಗು ಬೇಕಲ್ಲ ಗುರುಗಳೇ? ಅದೇ ತಿಳ್ಕೊಳ್ಳೋರ್ಗು ಬೇಕಲ್ವಾ? ಅಲ್ಲ ಬೇಕಲ್ವಾ ಇರುತ್ತಲ್ಲ ಅನ್ನೋದೇ ತಪ್ಪಲಿಕ್ಕೆ ಹೊರತು, ಅದೇ ತಪ್ಪಲಿಕ್ಕೆ ಬೇಕಲ್ವಾ ಅಂತ ಕೇಳೋದು, ಅದು ಇದೆ ಅನ್ಕೊಳ್ಳೋದು ತಪ್ಪಲಿಕ್ಕೆ ಹೊರತು ರಿಯಲಿ ಯಾರಿಗೂ ಎಲ್ಲೂ ಮನಸ್ಸು ಎಂಬುದು ಇಲ್ಲೇ ಇಲ್ಲ. ರಮಣ ಮಹರ್ಷಿ ಹೇಳಿದ್ದಾರೆ, ಮಾನಸಂತು ಕಿಂ ಮಾರ್ಗಣೆ ಕೃತೆ ನೈವ ಮಾನಸಂ ಮಾರ್ಗ ಆರ್ಜವಂ ಅಂತ. ಮನಸ್ಸು ಅಂದ್ರೆ ಏನು ಅಂತ ಹುಡ್ಕಕ್ ಹೋದ್ರೆ ಮನಸ್ಸು ಇಲ್ಲ, ಪ್ರಪಂಚವೂ ಇಲ್ಲ, ಹೋಗ್ಬೇಕಾದ್ರೆ ಅಜ್ಞಾನವೂ ಇಲ್ಲ, ಬರಬೇಕಾದ್ರೆ ಜ್ಞಾನವೂ ಇಲ್ಲ. ಇದು ಕೂಡ ಒಂದು ಅವಿದ್ಯೆಯೇ. ನನ್ನ ಅವಿದ್ಯೆ ಕಳ್ಕೋಬೇಕು, ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನೋದು ಕೂಡ ಒಂದು ಅಧ್ಯಾರೋಪ ದೃಷ್ಟಿಯಲ್ಲಿ ಹೇಳಿದ್ದು. ಪರಮಾರ್ಥವಾಗಿ ಯಾವ ಸೂರ್ಯ ಕತ್ಲೆ ಕಳ್ಕೋಬೇಕಮ್ಮ, ಸೂರ್ಯ ಯಾವ ಕತ್ಲೆ ಇತ್ತು ಹಾಗೆ ನಿಮ್ಮ ಚೈತನ್ಯ ಸ್ವರೂಪಕ್ಕೆ ಅಜ್ಞಾನ ಅಂದ್ರೆ ಅರ್ಥ ಏನು? ನಮ್ಮ ನೈಜ ಸ್ವರೂಪ ಎಂಥ ಸ್ವರೂಪ? ಚಿನ್ಮಾತ್ರ ಸ್ವರೂಪ. ಅದು ಅಧ್ಯಾರೋಪ ದೃಷ್ಟಿಯಲ್ಲಿ ಹೇಳಿದ್ದು. ಚಿನ್ಮಾತ್ರ ಅಂದ್ರೆ ಅಚಿತ್ತಿದ್ರೆ ಚಿತ್ತ ಅಂತ ಹೇಳ್ಬೇಕು, ಅಚಿತ್ತಿದೆ ಚಿತ್ತು ಅಂತ ಹೇಳಕ್ಕೂ ಬರೋಲ್ಲ. ಅದು ಒಂದು ಹಂತದ ಆರೋಪದಿಂದ ಚಿನ್ಮಾತ್ರ ನೀವು ಆಕ್ಷೇಪ ಮಾಡ್ಕೊಂಡ್ರೆ ಅದಕ್ಕೆ ಅವಿದ್ಯೆ ಎಲ್ಲಿಂದ ಬರುತ್ತೆ? ಅವಿದ್ಯೆ ಇದ್ಮೇಲೆ ವಿದ್ಯೆ ಅಂತ ಬೇಕು ಅದಕ್ಕೆ. ಹಾಗೆ ನಮ್ಗೆ ಅವಿದ್ಯೆ ಇದೆಯಲ್ಲ, ಮನಸ್ಸಿದೆಯಲ್ಲ, ತೋರುತ್ತಲ್ಲ ಅಂತಂದ್ರೆ ಅದೇ ಅವಿದ್ಯೆ. ಅದನ್ನ ಶಾಸ್ತ್ರವಾಕ್ಯದಿಂದ ಗುರುವಾಕ್ಯದಿಂದ ವಿಚಾರ ಮಾಡಿ ಕಳ್ಕೊಳ್ರಿ ಅಂತ ಒಂದು ಹಂತ ಉಪದೇಶ ಮಾಡ್ತೀವಿ. ಇಲ್ಲ ಅಂತೇನಿಲ್ಲ, ಒಂದು ಹಂತಕ್ಕೆ ಉಂಟು. ಆದ್ರೆ ಗೊತ್ತಾಗುತ್ತಲೇ ನಿಮ್ಗೆ ಹೇಗೆ ಅನುಭವ ಆಗುತ್ತೆ ಅಂದ್ರೆ, ಇಷ್ಟು ದಿವಸ ಅವಿದ್ಯೆ ಇತ್ತು, ಇವಾಗ ಹೋಯ್ತು ಅಂತ ಅನುಭವ ಆಗಲ್ಲ. ನನ್ನಲ್ಲಿ ಯಾವತ್ತೂ ಅವಿದ್ಯೆ ಇರಲಿಲ್ಲ, ನಾ ಕಳ್ಕೊಳ್ಬೇಕಾದ ವಿದ್ಯೆ ಯಾವಾಗ್ಲೂ ಇರ್ಲಿಲ್ಲ, ಬದುಕಬೇಕಾದ ವಿದ್ಯೆಯೂ ನನ್ನಲ್ಲಿಲ್ಲ. ವಿದ್ಯೆಗಳು ಎರಡಕ್ಕಿಂತಲೂ ನಾನು ಬಿಯಾಂಡ್ ಆಗಿದ್ದೀನಿ, ದಾಟೋಗಿದ್ದೀನಿ. ಅದೆರಡೂ ನಾನು ಸ್ವಲ್ಪ ಸೇರಿದ್ದಲ್ಲ ಅಂತ ಗೊತ್ತಾಗತ್ತೆ. ಅದು ಗೊತ್ತಾಗುತ್ತೆ. ಏನಮ್ಮ? ಹಾಗಾದ್ರೆ ಯಾರು ಇಲ್ಲ ಅನ್ನೋ ಆಗೋಗುತ್ತಲ್ಲ ಗುರುವೆ? ಅಲ್ಲ, ಇರೋದೇ ಹಾಗೆ ಆಗತ್ತೆ ಅಂದ್ಬಿಟ್ರೆ ಯಾರು ಇಲ್ಲ ಅನ್ನೋದೇ ರಿಯಾಲಿಟಿ. ಅಲ್ಲ, ಯಾರು ಹಾಗೆ ತಿಳ್ಕೋತಾನೋ ಅವನು ಸ್ವಭಾವದಲ್ಲಿ ಇರ್ತಾನೆ. ತಿಳ್ಕೋದು ಅನ್ನೋದು ಅಧ್ಯಾರೋಪವೇ. ಹಾ, ಯಾವ ತಿಳ್ಕೊಂಡವನು ಏನು ಕೇಳಲ್ಲ, ಏನು ಮಾಡಲ್ಲ, ಏನು ಇರಲ್ಲ, ಅವನು ಪರಮಾರ್ಥದಲ್ಲಿ ಒಂದಾಗ್ಬಿಟ್ಟಿರ್ತಾನೆ. ಹೌದು, ಇರೋದೇ ಪರಮಾರ್ಥ ಒಂದೇ. ಪ್ರಪಂಚ ಅಂದ್ರೆ ಪರಮಾರ್ಥ, ಪರಮಾರ್ಥ ಅಂದ್ರೆ ಪ್ರಪಂಚ. ಪರಮಾರ್ಥ ಅನ್ನೋದು ಅಧ್ಯಾರೋಪವೇ. ಪರಮಾರ್ಥ ಅಂತ ಒಂದಿಲ್ಲ ಅಲ್ಲಿ ವಿಶೇಷ. ಪರಮಾರ್ಥ ಅಂತ ಒಂದಿರುತ್ತೆ, ಅದು ಸ್ವರೂಪದಲ್ಲಿರ್ತಾರೆ, ಅಲ್ಲಿರ್ತಾರೆ ಅನ್ನೋದು ಕೂಡ ಇಲ್ಲಿಂದ ಆರಂಭ ಮಾಡಿದೆ ಹೊರತು ನಿದ್ದೆಯಲ್ಲಿದ್ದಾಗ ಪರಮಾರ್ಥ ಅಂತ ಒಂದು ಗೊತ್ತಿತ್ತೇನ್ರೆ? ಆ ರೀತಿ ನಿದ್ದೆಯಲ್ಲಿದ್ದಾಗ ಯಾವ ಸ್ವರೂಪದವರೋ ಆ ಸ್ವರೂಪದವನಾಗೇ ಇರ್ತಾನೆ ಯಾವಾಗಲೂ. ಅಂದ್ರೆ ಇನ್ನೊಬ್ರು ಅನ್ನೋದೇ ಇಲ್ಲ. ಯಾವ ಡ್ಯೂಯಲ್ನೆಸ್ ಅದು ದ್ವೈತವಿಲ್ಲದ್ದು, ಅದೇ ಪರಮಾರ್ಥ. ಹಾಗೆ ಇರೋದು ಯಾವಾಗಲೂ ಪ್ರಪಂಚ. ಅದಕ್ಕೆ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ಅಂದರು ಅವಾಗ ಆರಂಭದಲ್ಲೇ. ಪ್ರಪಂಚ ಅಂತ ಒಂದಿದ್ರೆ, ಮನಸ್ಸು ಅಂತ ಒಂದಿದ್ರೆ ಅದನ್ನ ಕಳ್ಕೊಳ್ಬೇಕಾಯ್ತು ಕಂಡ್ರು. ಪ್ರಪಂಚವೂ ಇಲ್ಲ, ಮನಸ್ಸು ಇಲ್ಲ, ಕಳ್ಕೊಬೇಕಾದಿಲ್ಲ. ಮಾಯಾ ಮಾತ್ರ, ಇದೆಲ್ಲ ಕಲ್ಪನಾ ಮಾತ್ರ, ಅವಿದ್ಯಾ ಮಾತ್ರ, ಏನೇನೂ ಇಲ್ಲ. ಇದೊಂದು ಈ ಉಪದೇಶವೂ ಕೂಡ ಗೊತ್ತಾಗುವವರೆಗೆ ಇದು ಉಪದೇಶ. ಗೊತ್ತಾಗುತ್ತೆ ಈ ಉಪದೇಶವೂ ಇಲ್ಲ, ನೀವು ಉಪದೇಶರೂ ಅಲ್ಲ, ನಾನು ಉಪದೇಶಕನೂ ಅಲ್ಲ, ಶಾಸ್ತ್ರ ತಿಳಿಸ್ಕೊಡೋ ಸಾಧನವೂ ಅಲ್ಲ, ಏನಿಲ್ಲ. ನನ್ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ ನ ಮುಮುಕ್ಷು ನ ಮುಕ್ತಃ ಇತ್ಯೇಷ ಪರಮಾರ್ಥ. ಯಥಾ ಸ್ವಪ್ನಮಯೋ ಜೀವೋ ಜಾಯತೆ. ಓದಿ, ನೀವು ಓದ್ರಿ. ಜಾಯತೆ ಮ್ರಿಯತೆ ಚ ತಥಾ ಜೀವಾ ಅಮಿ ಸರ್ವೇ ಭವಂತಿ ನ ಭವಂತಿ ಚ. ಯಥಾ ಮಾಯಾಮಯೋ ಜೀವೋ ಜಾಯತೆ ಮ್ರಿಯತೆ ಚ ತಥಾ ಜೀವಾ ಅಮಿ ಸರ್ವೇ ಭವಂತಿ ನ ಭವಂತಿ ಚ. ಯಥಾ ನಿರ್ಮಿತಕೋ ಜೀವೋ ಜಾಯತೆ ಮ್ರಿಯತೆ ಚ ತಥಾ ಜೀವಾ ಅಮಿ ಸರ್ವೇ ಭವಂತಿ ನ ಭವಂತಿ ಚ. ಯಥಾ ಸ್ವಪ್ನಮಯಃ ಜೀವಃ ಜಾಯತೆ ಮ್ರಿಯತೆ ಅಪಿ ಚ ಯಥಾ ತಥಾ ಜೀವಾಃ ಅಮಿ ಸರ್ವೇ ಭವಂತಿ ನ ಭವಂತಿ ಚ. ಯಥಾ
ಯಥಾ ಮಾಯಾಮಯಃ ಜೀವಃ ಜಾಯತೆ ಯಥಾ ಮಾಯಾಮಯಃ ಜೀವಃ ಜಾಯತೆ ಮ್ರಿಯತೆ ಅಪಿ ಚ ತಥಾ ಜೀವಾಃ ಅಮಿ ಸರ್ವೇ ಭವಂತಿ ನ ಭವಂತಿ ಚ ಯಥಾ ನಿರ್ಮಿತಕಃ ಜೀವಃ ಜಾಯತೆ ಮ್ರಿಯತೆ ಅಪಿ ಚ ತಥಾ ಜೀವಾಃ ಅಮಿ ಸರ್ವೇ ಭವಂತಿ ನ ಭವಂತಿ ಚ. ಮೊದಲನೇ ಶ್ಲೋಕಕ್ಕೆ ಅರ್ಥನೇ ಬರಲಿಲ್ಲ ಭಾಷ್ಯಕಾರ, ಯಾಕೋ ಏನೋ. 68ನೇ ಶ್ಲೋಕಕ್ಕೆ ಭಾಷ್ಯನೇ ಇಲ್ಲ. 69, 70ಕ್ಕೆ ಬರೆದ್ರು ಭಾಷೆಗೆ. ಬೇಜಾರಾಯ್ತು ಕಾಣುತ್ತೆ. ಸ್ವಪ್ನ ವಿಚಾರ ಹೇಳಿ ಹೇಳಿ ಎಷ್ಟು ಸ್ವಪ್ನ ಹೇಳ ನಿಮಗೆ, ಕನಸು ಬಯಸಿ ಹೇಳಿ ಹೇಳಿ ಸಾಕಾಯ್ತದೆ, ಬಿಟ್ಟೇ ಬಿಟ್ರು. ಹೇಗೆ ಸ್ವಪ್ನಮಯವಾದ ಜೀವ, ಅಂದರೆ ಸ್ವಪ್ನ ಕಾಲದಲ್ಲಿ ತೋರುವಂಥ ಜೀವ ಇದ್ದಾನಲ್ಲ, ಅವನು ಹುಟ್ಟಿಯೂ ಇಲ್ಲ ಸಾಯೋದು ಇಲ್ಲ. ನೀವು ಕನಸಿನಲ್ಲಿ ಎಲ್ಲೋ ಓಡಾಡ್ತಿರ್ತೆ ಅಂದ್ಕೊಳ್ಳಿ, ಕೋಲಾರದಲ್ಲೋ ಅಥವಾ ನಿಮ್ಮ ತಾಯಿ ಊರಲ್ಲೋ ಎಲ್ಲೋ ಓಡಾಡ್ತಿರ್ತೆ ಅಂದ್ಕೊಳ್ಳಿ. ಅಲ್ಲಿದ್ದಂತೆ ಆ ಶರೀರಕ್ಕೆ ಅಪ್ಪ ಅಮ್ಮ ಯಾರು ಹುಟ್ಟಿಸಿದ್ದು ಆ ಶರೀರವನ್ನ? ಕನಸಿನ ಕಾಲಕ್ಕೆ ಒಂದು ಶರೀರ ಬರುತ್ತಲ್ಲ, ಆ ಶರೀರವನ್ನು ಹುಟ್ಟಿಸಿದ್ ಯಾರು? ನಿಜವಾದ ಹುಟ್ಟಿತ್ತಾ? ಆಮೇಲೆ ಎಚ್ಚರಿಕೆ ಸತ್ತೋಯ್ತಾ? ಅದು ಸತ್ತೋಗಿದ್ದಕ್ಕೆ ನೀವು ಅದಕ್ಕೆ ಸಂಸ್ಕಾರ ಮಾಡಿದ್ರಾ? ಆಶುಚ ಕೊಂಡ್ರಾ? ಏನ್ ಮಾಡಿದ್ರೆ? ಸ್ವಪ್ನದಲ್ಲಿ ಒಂದು ಶರೀರ ತೋರಿತಲ್ಲಮ್ಮ, ಅದು ಹುಟ್ಟಿದ್ದ ಹಾಗೆ, ಬೆಳೆದಿದ್ದ ಹಾಗೆ, ಸತ್ಯದಕ್ಕೆ ಏನ್ ಮಾಡಿದ್ರೆ? ಎಲ್ಲ ಹಾಗೆ ತಥಾ ಅಮಿ ಜೀವ, ಈ ಎಚ್ಚರ ಜೀವ ಹಾಗೆ ಇದು ಹುಟ್ಟಿತಾ ಇದ್ದಾರೆ, ಬೆಳೀತಾ ಇದ್ದಾರೆ, ವಯಸ್ಸಾಗಿದೆ, ಎಲ್ಲ ಕಲ್ಪನಾ ಮಾತ್ರವೇ ಹೊರತು ರಿಯಲಿ ಒಂದು ಅನುಭವಕ್ಕೋದಲ್ಲ. ಒಂದು ಇನ್ನು ಮಾಯಾಮಯ ಜೀವ, ಜಾದೂಗಾರ, PC ಸರ್ಕಾರ ಉದಯ ಜಾದೂಗಾರ, ಅವನೇನೋ ಒಂದು ಜೀವನ ಸೃಷ್ಟಿ ಮಾಡ್ತಾನೆ. ಹುಡುಗರನ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನ ಸೃಷ್ಟಿ ಮಾಡ್ತಾನೆ. ಅದು ಹುಟ್ಟತ್ತೆ, ಸಾಯತ್ತೆ ಅಂತ ಅನ್ಸ್ಕೊಳತ್ತೆ ತತ್ಕಾಲಕ್ಕೆ. ಆದರೆ ನಿಜವಾಗಿ ಅದು ಹುಟ್ಟಿಯೂರಲ್ಲ, ಸತ್ತೂರಲ್ಲ. ಅದರಂತೆ ಈ ಎಚ್ಚರದ ಜೀವರುಗಳು ಮಾಯಾಮಯ, ಹುಟ್ಟುವಲ್ಲ, ಸಾಯುವಲ್ಲ. ನಿರ್ಮಿತಕೋ ಜೀವ ಅಂತ ಒಂದು ಟಿಶ್ಯೂ ಒಂದು ಇದನ್ನ ತಗೊಂಡು ಒಂದು ಏನ್ ತಗೊಳ್ತಾರೆ, ಏನೋ ತಗೊಳ್ತಾರೆ, ಒಂದು ಇದನ್ನ ತಗೊಳ್ತಾರಮ್ಮ, ಒಂದು ಇದನ್ನ ತಗೊಂಡ್ಬಿಟ್ಟು ಅದೇ ಆಕಾರ ಮಾಡ್ತಾರಂತ ಮನುಷ್ಯಂದು. ಸದ್ದಾಂ ಹುಸೇನ್ ಮಾಡಿಸ್ಕೊಂಡಿದ್ನಂತಲ್ಲ, ಸೆಲ್ ಗುರುಗಳೇ, ಸೆಲ್ ಅಂತ ತೆಗೆದುಬಿಟ್ಟು ಆಕಾರದಲ್ಲಿ ಮಾಡ್ತಿದ್ರಂತೆ. ಹೇಳಿದ್ದಾರೆ ನಿರ್ಮಿತ ಶಿವಾಚೇಶ್ವನಿಗೆ ನಿರ್ಮಿತ ಮಂತ್ರ ಔಷಧಿಗಳಿಂದ ಮಾಡ್ಬಿಡ್ತಿದ್ದಂತೆ. ಮಂತ್ರ ಔಷಧಿಗಳಿಂದ ಏನೋ ಮಾಡಿ ಒಂದು ರಕ್ತದ ಒಂದು ಕಣನೋ ಒಂದು ಸೆಲ್ಲೋ ತೆಗೆದುಬಿಟ್ಟು ಮನುಷ್ಯ ಆಗ ನಿಮ್ಮ ಹಾಗೆ ಇನ್ನೊಂದು ಅನುಪಮ. ನಿಮ್ಗೆ ಕನ್ಫ್ಯೂಸ್ ಆಗ್ಬೇಕು, ನಾನು ಅನುಪಮ ಅದು ಅನುಪಮ ಅಂತ ಜಗ ಆಗ್ಬಿಡುತ್ತೆ ಇಬ್ರಿಗೂ. ಒಂದು ಗಾಂಧಾರಿ 100 ಜನ ಮಾಡಿದ್ರಲ್ಲ ಗುರುಗಳೇ. ಗಾಂಧಾರಿ, ಇದು ಹೌದು. ಗುದ್ದಿ ಗರ್ಭವನ್ನ ಚೂರ್ ಮಾಡಿದ್ದನ್ನ, ಹಂಗೆ ಹೆತ್ತಿದ್ದನ್ನ ಎಲ್ಲವನ್ನು ಒಂದು ಮಡಿಕೆಲಿಟ್ಟು ಅಲ್ಲೇ ಅದನ್ನ ಬಿಟ್ಟು ಆಮೇಲೆ ಅಷ್ಟು ಒಂದು ಸ್ವಲ್ಪ ದಿವಸಕ್ಕೆ ಮಗು ಆಯ್ತು ಅಂತ ಹೇಳಿ ಮಹಾಭಾರತ ಕಥೆ ಕೇಳ್ತೀವಲ್ಲ. ಯಾವ ಮಡಿಕೆಲಿ ಇಟ್ರು ಏನು ಐಟು ಇವತ್ತೆಲ್ಲ ಅದಕ್ಕೆ ಏನೋ ಒಂದು ಹೆಸರು ಹೇಳ್ತಾರೆ, ಏನಪ್ಪ ಅದಕ್ಕೆ? ಇನ್ಕ್ಯುಬೇಟರ್. ಇನ್ಕ್ಯುಬೇಟರ್ ಅಲ್ಲಿಟ್ಟು ಅದು ಆ ಕಾಲ ಏನೋ ಮಾಡ್ತಿದ್ರು ಕಾಣುತ್ತೆ, ಬೆಳೆಸಿದ್ದು. ನಿರ್ಮಿತಕ್ಕೋ ಜೀವ, ಅವನು ಟಿಶ್ಯೂ ಜೀವ. ಆ ಟಿಶ್ಯೂ ಜೀವ ಮಂತ್ರ ಔಷಧಿ ಬಲದಿಂದ ಮಾಡ್ತಾ ಇದ್ದಂತೆ. ಅವನು ಹುಟ್ಟೋದು ಇಲ್ಲ. ಇವಾಗ ಒಂದು ಇದಲ್ಲೇ ಚಂದ್ರಮಾಮ ಒಂದು ಕಥೆ ಓದಿದ್ದೆ. ಏನ್ ಕಥೆ ಅಂದ್ರೆ, ಒಬ್ಬ ಬ್ರಾಹ್ಮಣ ಒಂದು ಊರು ಹೊರಗಡೆಯಲ್ಲಿ ಒಂದು ಮನೆ ಮಾಡ್ಕೊಂಡಿದ್ದ. ಭಾರಿ ಸುಂದರನಾಗಿದ್ದ. ಎಷ್ಟು ಸುಂದರನಾಗಿದ್ದ ಅಂದ್ರೆ ಮುಖದಲ್ಲಿ ಒಳ್ಳೆ ತೇಜಸ್ಸಿತ್ತು, ಬಹಳ ಅದ್ಭುತವಾದ ತೇಜಸ್ಸಿತ್ತು. ಅವನು ಮನ್ಮಥನಂಗೆ ಇದ್ದ. ಅವನಿಗೆ ಒಂದು ಹೆಂಡತಿದ್ದು. ಅದು ಅವನ ಮನೆ ಸ್ವಲ್ಪ ದೂರದಲ್ಲೇ ಒಂದು ಹುಣಸೆ ಮರ ಇತ್ತು. ಆ ಹುಣಸೆ ಮರದಲ್ಲಿ ಒಂದು ದೆವ್ವ ಇತ್ತು. ಆ ದೆವ್ವ ಅವನ ಪಿಶಾಚಿ, ಅದು ಪಿಶಾಚಿ. ಆ ಪಿಶಾಚಿಗೆ, ದೆವ್ವ ಅಲ್ಲ ಪಿಶಾಚಿ, ಆ ಪಿಶಾಚಿಗೆ ಇವನಿಗೆ ಮದುವೆ ಆಗ್ಬೇಕು ಅಂತ ಆಸೆ ಆಗ್ಬಿಡ್ತು. ಯಾರನ್ನ? ಈ ಯಜಮಾನನ್ನ. ಕಾಯ್ತಾ ಇತ್ತು ಆ ಪಿಶಾಚಿ. ಅದು ಹೆಣ್ ಪಿಶಾಚಿ. ಅದು ಆ ಹೆಣ್ ಪಿಶಾಚಿಗೆ ಈ ಯಜಮಾನ್ ಮದುವೆ ಆಗ್ಬೇಕು ಅಂತ ಬಹಳ ಆಸೆ ಇತ್ತು. ಅದೇನ್ ಮಾಡ್ಬಿಡ್ತು, ಒಂದ್ಸಲ ಈ ಯಜಮಾನ್ ಹೆಂಡತಿ ತವ್ರ ಮನೆಯಲ್ಲಿ ಒಂದು ಮದುವೆ ಫಂಕ್ಷನ್. ಆ ಮದುವೆ ಫಂಕ್ಷನ್ಗೆ ಹೋಗ್ಬೇಕಾಯ್ತು. ಅವರು ಈ ಸಲ ನಾನು ಬೇಗ ಬರಲ್ಲ, ನೀವು ಯಾವಾಗ ನಾನು ಕರ್ಕೊಂಡ್ ಬಂದ್ಬಿಡ್ತೀರಾ, ಒಂದು 8 ದಿವಸ ಇದ್ಬಿಡ್ತೀನಿ ಮದುವೆ ಆದ್ಮೇಲೂ, ನೀವು ಇದು ಮಾಡ್ಬೇಡ್ರಿ, ಹಠ ಮಾಡ್ಬೇಡಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮುಂಚೆನೆ ಹೆಂಡತಿ ಪರ್ಮಿಷನ್ ತಗೊಂಡ್ಬಿಟ್ರು.
ಹೋಗಿದ್ದು. ಆಯ್ತಮ್ಮ ಇದು ಬರಮ್ಮ ಹಾಗೆ ಅಂತ ಹೇಳ್ಬಿಟ್ಟು ಇವನು ಮದುವೆ ಹಿಂದಿನ ದಿವಸ ಹೋದ, ಮದುವೆ ಎಲ್ಲ ಮುಗಿಸ್ಕೊಂಡು ಇವನು ಬಂದ್ಬಿಟ್ಟ. ಹೆಂಡತಿ ಮಾತ್ರ ಬರಲೇ ಇಲ್ಲ. ಒಂದು 8 ಬಿಟ್ಬಿಡ್ತೀನಿ ಅಂತ. ಈ ಸಮಯಕ್ಕೆ ಏನ್ ಮಾಡುದು, ಇವನ ಹೆಂಡತಿ ಅಂತೆ ಇನ್ನೊಂದು ರೂಪ ತಗೊಂಡು ಆ ಪಿಶಾಚಿ ಬಂದ್ಬಿಟ್ಲು ಮನೆಗೆ. ಬಂದ್ಬಿಟ್ಟು ಏನೇ ಬಂದ್ಬಿಟ್ಟೆಲ್ಲ 8 ದಿವಸ ಇಟ್ಟು ಬರ್ತೀನಿ ಇವಾಗ ಬೇಜಾರು ಹಚ್ಕೊಂಡ್ರೆ ಬಂದ್ಬಿಟ್ಟೆ, ನಂಗೆ ಇರಕ್ಕೆ ಇದಾಗ್ಲಿಲ್ಲ, ನಂಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ, ಬಂದ್ಬಿಟ್ಟೆ ಹಾಗೆ ಹೀಗೆ ಅಂತ. ಹೌದಾ ಅಂತ ಹೇಳ್ಬಿಟ್ಟು ಸರಿ ಎಂದು ಅವಳು ಅಡಿಗೆ ಮಾಡ್ತಿದ್ದಾಳೆ, ಊಟ ಮಾಡ್ತೇನೆ. 3-4 ದಿವಸ ಆಯ್ತು. ಅದೇ ಹಂಗೆ ಇದ್ದಾಳೆ. ಆಮೇಲೆ ನಿಜವಾದ ಹೆಂಡತಿ ಬಂದು ಗಾಡಿ ಮೇಲೆ ಬಂದು ಇವ್ನು ನೋಡ್ತಾ ಕಿಟಕಿಯಲ್ಲಿ ನೋಡ್ತಿದ್ದಾನೆ. ಏನು ಗಂಡಿ ಹಿಡಿತಾ ಇದ್ದಾರಲ್ಲ ನನ್ನ ಹೆಂಡತಿ ಅಂತ. ಅಡಿಗೆ ಮೇಲೆ ಹೋಗ್ತಾನೆ, ಅಡಿಗೆ ಮೇಲೆ ಒಂದು ಹೆಂಡತಿ ಇದೆ, ಅಲ್ಲಿ ನೋಡ್ತಾ ಅಲ್ಲೂ ಒಂದು ಹೆಂಡತಿ ಇದೆ. ಇದೇನಿದು ಇದು ಹೆಂಡತಿ ಅಂತ. ಅವನು ನೀನ್ ಯಾರು ಕೇಳ್ತಿದ್ದಾನೆ. ಮನೆ ಬರ್ಬೇಕು, ಏನು ಹಿಂಗಂತ ನಿಮ್ ಹೆಂಡತಿಯಲ್ಲಿ ಏನ್ರಿ ಅಂತ. ಏನಾಯ್ತು, ಬುದ್ಧಿ ಭ್ರಮಣೆ ಆಯ್ತಾ ಅಂತ ಗಾಡಿಯಿಂದ ಇಳಿದು ಬಂದು ಹೆಂಡತಿ ಗಂಡನ್ ಕೇಳ್ತಿದ್ದಾರೆ. ಹಿಂಗೆ ಬುದ್ಧಿ ನನ್ನ ಹೆಂಡತಿ ಒಳಗಿದಾವಲ್ಲ ಅಂತ. ಹೊಳಗಿರಕ್ ಸಾಧ್ಯನೇ ಇಲ್ಲ ಅಂತ. ಹೋಗಿ ನೋಡು ಅಂತ ಹೋಗಿ ನೋಡಿದ್ರೆ ಅಲ್ಲೊಂದು ಹೆಂಡತಿದೆ. ನೀನ್ ಹೋಗು, ನೀನ್ ಹೆಂಡತಿ ಅಲ್ಲ, ನೀನ್ ಕಳ್ಳಿ, ನೀನ್ ಯಾರು ಅಂತ. ನೀನ್ ಕಳ್ಳಿ, ನೀನ್ ಹೋಗು, ನೀನ್ ಯಾರೋ, ನೀನ್ ಪಿಶಾಚಿ ಅವಳು. ಇಬ್ರಿಗೂ ಜಗಳ ಹಚ್ಕೊಬಿಡ್ತು. ಇವ್ರಿಗೆ ತಲೆನೋವು, ಯಾರು ಹೇಳ್ತಿದಾರ ಬರ್ತೀನಿ, ನಿಜ ಹೆಂಡತಿ ಯಾರು, ಏನೇನ್ ಕೇಳು, ಎರಡು ಕಟ್ಟ ಹೇಳ್ತಿದ್ದಾರೆ. ಇಬ್ರು ಕೂಡ ಹಾಗೆ ಹೇಳ್ತಿದ್ದಾರೆ. ಏನ್ ಮಾಡುದು ಅಂತಂದ ರಾಜನ ಹತ್ರ ಕರ್ಕೊಂಡು ಹೋದ್ರು ಇಬ್ಬರನ್ನ. ರಾಜ ಕರ್ಕೊಂಡೋದ. ರಾಜ ಏನ್ ಮಾಡ್ದ, ಏನು ನೋಡ್ತಾನೆ, ಏನೇನ್ ಪ್ರಶ್ನೆ ಮಾಡಿದ್ರು ಕೂಡ ಇಬ್ರು ಒಂದೇ ತರ ಉತ್ತರ ಕೊಡ್ತಿದ್ದಾರೆ. ನಾನೇ ಹೆಂಡತಿ ಅಂತಿದ್ದಾರೆ. ರಾಜನಿಗೆ ಏನ್ ಮಾಡು ತೀರ್ಮಾನ ಕೊಡಕ್ಕೆ ಆಗಲಿಲ್ಲ. ಆಮೇಲೆ ಮಂತ್ರಿ ಕರೆದ. ಮಂತ್ರಿ ನೋಡೋ ಏನೋ ಒಂದು ಮಾಡೋ ಪ್ಲಾನ್ ಅನ್ನ ಅಂತಂದ. ಮಾಡ್ತೀನಿ ಒಂದು ಪ್ಲಾನ್ ಅನ್ನ ಅಂತಂದ. ಏನ್ ಪ್ಲಾನ್ ಮಾಡ್ತೀಯ ಅಂತಂದ. ಅದು ಒಂದ್ ಕೊಡ ಕೊಡಿ ನಂಗೆ ಏನ. ಒಂದು ಕೊಡ ಕೊಟ್ಟ. ಅವ್ರಿಬ್ರಿಗೂ ನೀನ್ ನಾಳೆ ಬರ್ರಿ ಅಂತ ಕಳ್ಸ್ಬಿಟ್ಟ. ಇಬ್ರನ್ನ ನೀನ್ ನಾಳೆ ಬರ್ರಿ ತೀರ್ಮಾನ ಮಾಡ್ತೀನಿ ಅಂತ. ಹೌದಾ ಅಂದ. ಇಬ್ರು ಹೋದ್ರು. ಒಂದ್ ಕೊಡ ಕೊಡಿಯಿಂದ ರಾಜನ ಹತ್ರ ಒಂದ್ ಕೊಡ ಕೊಡ. ಆ ಕೊಡಕ್ಕೆ ಕರೆಕ್ಟ್ ಬಿಗಿಯಾದಂತ ಒಂದು ಮುಚ್ಚ ಹಾಕುವಂತ ಒಂದು ಇದು ಕೊಡಿ ಅಂತಂದ. ಅದು ಕೊಡುತ್ತಿದ್ದ. ಆಮೇಲೆ ಏನ್ ಮಾಡ್ದ, ಅದಕ್ಕೊಂದು ಉಂಗುರ ಕೊಡಿಯಿಂದ ಉಂಗುರ ತಗೊಂಡ. ಏನ್ ಮಾಡ್ತಾನೆ ರಾಜನಿಗೆ, ಈ ಕೊಡ ಉಂಗುರ ತಗೊಂಡು ಏನ್ ಮಾಡ್ತಾರೆ ಅಂತ ರಾಜನಿಗೆ ಕುತೂಹಲ. ಮಾರನೇ ದಿವಸ ಬಂದು ಇಬ್ರು ಬಂದ್ಬಿಳೆ. ನೋಡ್ರಮ್ಮ, ನಾನು ಒಂದು ಹೇಳ್ತೀನಿ, ಯಾರು ಅದನ್ನ ಮಾಡ್ತಾರೋ ಅವರೇ ನಿಜವಾದ ಹೆಂಡತಿ, ಗೊತ್ತಾಯ್ತಾ ಅಂತ. ಆಯ್ತು ಅಂತ ಅಂದ್ರು. ಆ ಕೊಡಗಳಿಗೆ ಅವ್ರು ಕುತೂಹಲವಾಗಿ ಒಂದು ಉಂಗುರ ಹಾಕ್ಬಿಟ್ಟ. ಈ ಉಂಗುರವನ್ನ ಯಾರು ಸಡನ್ ಒಳಕೋಗ್ಬಿಟ್ಟು ತಗೊಂಡ್ಬರ್ತಾರೋ ಅವರೇ ಅವ್ರನ್ನ ಹೆಂಡತಿ ಅಂದ್ಬಿಟ್ರು. ಆ ಪಿಶಾಚಿ ಆಗಿತ್ತಲ್ಲ, ಆ ಪಿಶಾಚಿ ಸ್ವಂಗಿಂದ ಒಳಕೋಗ್ಬಿಡ್ತಾವ. ಆ ಟಕ್ನ ಮುಚ್ಚಿಬಿಟ್ಟ. ಅವನು ಒಳಕೋದ್ಬಿಡ್ಲೆ ಮುಚ್ಚಿಬಿಟ್ಟು ಬಟ್ಟೆ ನೋಡಿ, ಇವಳೇನು ಹೆಂಡತಿ, ಇವನಲ್ಲ, ಒಳಗಿರೋದು ಪಿಶಾಚಿ, ತಗೊಂಡೋಗಿ ಇದನ್ನ ಇದಾಗ್ಬಿಡು ಅಂತ. ಆ ಪಿಶಾಚಿ ಸ್ವಯಂ ಸಣ್ಣ ರೂಪ ತಗೊಂಡು ಒಳಕೋಗ್ಬಿಡ್ತು ಕೊಡದೊಳಗೆ. ಹೋಗ್ಬಿಟ್ಟು ಅದಕ್ಕೆ ಗೊತ್ತಾಗ್ಲಿಲ್ಲ ಮೋಸ. ನಾನೇ ಹೆಂಡತಿ ಆಗ್ಬೇಕು ಅಂತ ನನ್ನ ಆಸೆಯಿಂದ ಅದು ಒಳಕ್ ಹೋಗ್ಬಿಟ್ಟು ಇವಳಿಗೆ ಅದು ಆರೋ ಬರ್ತಿರ್ಲಿಲ್ಲಲ್ಲ. ಇವಳು ಮನುಷ್ಯ, ಇವಳು ಸಾಮಾನ್ಯ ನಮ್ಮ ಹಾಗೆ. ಇವಳು ಈಗ ನಿಂತ್ಕೊಂಡೇ ಇದ್ದು, ಅಯ್ಯೋ ನನ್ನ ಆಯ್ತು, ನನ್ನ ಹೆಂಡತಿ ಹೋಯ್ತು, ಅವಳು ಹೋಗ್ಬಿಟ್ಟು ಒಳಕ್ಕೆ ಇವಳು ಯೋಚನೆ ಮಾಡ್ತಿದ್ದಾಳೆ. ಇವಳಿಗೆ ಭಯ, ಅವಳನ್ನ ಹೆಂಡತಿ ಮಾಡ್ಬಿಡ್ತಾಳೆ, ನಾನಲ್ಲ ಅಂತ. ಇಲ್ಲ ಇವಳೇ ಹೆಂಡತಿ, ಇವನ್ ಪಿಶಾಚಿ, ಇವನ್ನ ಎಲ್ಲ ತಗೊಂಡ್ಬಿಟ್ಟು ನೀರು ಮುಳುಗಿ ಹಾಕ್ಬಿಟ್ಟು ಸಾಯಿಸ್ಬಿಡಿ ಹೇಗೆ ಅಂತ. ಕೊನೆಗೆ ಒಂದು ಬೆಂಕಿಗೆ ಹಾಕ್ಬಿಟ್ಟು ಅದು ಇದ ಮಾಡುದು ಅಂತ ಒಂದು ಕಥೆ. ನಿರ್ಮಿತಕ್ಕೋ ಜೀವ ಬಂದ್ಬಿಟ್ರೆ ಯಾವ್ದು ನೀವು ಯಾವ್ದು ನಿರ್ಮಿತಕ್ಕೋ ಜೀವ. ಆಗ ಟಿಶ್ಯೂ ಮಾಡಿ ಇದ್ ಮಾಡ್ಕೊಂಡು ತಯಾರು ಮಾಡಿದಂತ ಜೀವ ಅವನು ಹುಡ್ತಾನೆ, ಸಾಯ್ತಾನೆ. ಹಾಗೆ ಗುರುಗಳೇ ಮೊದ್ಲೇ ನಾವೇ ಇಲ್ಲ ಅಂತ ಕಲಿತಾ ಇದ್ದೀವಿ. ಗೌಡಪಾದಾಚಾರ್ಯರು ಓದಿದ ಮೇಲೆ ಅದೇ ತಲೆನೋವು ಆಗ್ತಾ ಇದೆ. ಇನ್ನೊಬ್ರು ಬಂದ್ಬಿಟ್ಟು ಇನ್ನಷ್ಟು ಕಷ್ಟ ಗುರುಗಳ. ಎರಡು ಹೇಳ್ಬೇಕಮ್ಮ, ಎರಡು ಹೇಳ್ಬಿಟ್ಟು ನೀವು ಆಮೇಲೆ ಯಾವ್ದನ್ನ ಅಂತ ಆರಿಸ್ಕೋಬೇಕು. ಸತ್ಯ ಯಾವ್ದನ್ನ ವಿವೇಕ ಮಾಡ್ಕೊಂಡು ಈ ದೇಹವೇ ಸುಳ್ಳು, ಇದಕ್ಕೆ ಸಂಬಂಧಪಟ್ಟ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ನಾನು ಅನ್ನೋದು ಸುಳ್ಳು. ಇಲ್ಲಿರೋದು ನಿಜವಾಗಿ ತಾನಾದ ಸ್ವರೂಪ ಒಂದೇ. ಅದು ನಿದ್ದೆಯಲ್ಲೂ ಕನಸಿನಲ್ಲೂ ಅಚ್ಚಳಿಯದೇ ಇದೆ. ಅದ ಒಂದಕ್ಕೆ ಯಾವ ವ್ಯತ್ಯಾಸವಿಲ್ಲ. ಈ ದೇಹಾದಿಗಳು ಬಂದು ಹೋಗಿ ಮಾಡ್ತಾ ಇದೆ, ವ್ಯತ್ಯಾಸ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಬದಲಾವಣೆ ಆಗೋದು ಯಾವುದು ನಾನಲ್ಲ, ಅದೆಲ್ಲ ನೋಡುತ್ತಿರುವಂತಹ ಸಾಕ್ಷಿ ಸ್ವರೂಪವೇ ನಾನು ಅಂತ ಅಲ್ಲಿ ನೀವು ಸೆಟ್ಲ್ ಆಗ್ಬೇಕು. ಅದಕ್ಕೋಸ್ಕರ ಇದೆಲ್ಲ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ನಾಳೆ ಹೋದ ಭಾಷ್ಯ 11 ಗಂಟೆ ಆಯ್ತಲ್ಲ.